ಎಲ್ಲರಿಗೂ ನಮಸ್ಕಾರ. ಶಾಸಕರಿಂದ ಹಿಡಿದು ದೊಡ್ಡವರು ಹೇಳಿದ್ದ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಇದ್ದೆ. ನನಗೆ ಅವರು ಹೇಳಿದ್ದ ಮಾತುಗಳು ಒಂದು ಚೂರು ಹಿಡಿಸಲಿಲ್ಲ. ಅವರು ಹೇಳಿದ್ದ ಮಾತುಗಳು ಒಂದು ಚೂರು ಹಿಡಿಸಲಿಲ್ಲ. ಈ ಗೌರ್ಮೆಂಟ್ ಅವರು, ರಾಜಕಾರಣಿಗಳು ಇವರೆಲ್ಲರೂ ಕಳೆದ 50-60 ವರ್ಷಗಳಿಂದ ಮಾಡಿದ್ದ ಪಾಲಿಸಿಗಳಿಂದ, ಮಾಡಿದ್ದ ಕೆಲಸಗಳಿಂದ ನಮ್ಮ ದೇಶ ಈಗ ಈ ಸ್ಥಿತಿಯಲ್ಲಿದೆ ಅನ್ನೋದನ್ನು ನಾವು ಮರಿಬಾರ್ದು. ಇಡೀ ಪ್ರಪಂಚದಲ್ಲಿ ಎಲ್ಲರ ಆರೋಗ್ಯ ಕುಸಿದು ಬಿದ್ದೋಗ್ತಾ ಇದೆ. ಅದು ರಾಜಕಾರಣಿಗಳಿರ್ಬೋದು, ಡಾಕ್ಟ್ರುಗಳಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಸೈಂಟಿಸ್ಟ್ಗಳಿರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು. 100ಕ್ಕೆ 8 ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ. ನೂರಕ್ಕೆ 8 ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ. ನನಗೆ ಪ್ರತಿ ದಿವಸ ಬೆಳಗ್ಗೆ ಎದ್ದರೆ ಸಾಯಂಕಾಲ ತನಕ ಈ ಸಿರಿಗುಪ್ಪ, ಸಿಂಧನೂರು, ಗಂಗಾವತಿ, ರಾಯಚೂರು ಕಡೆಯಿಂದನೇ ಕನಿಷ್ಠ ಅಂದರೆ 20-30 ಕಾಲ್ಸ್ ಬರುತ್ತೆ. ಈ ನಡುವೆ ನಾನು ಕಳೆದ ಒಂದು 3-4 ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಮಾಡಿದ್ದೀನಿ. ಯಾರ ಫೋನ್ ಕಾಲ್ಸು ತಗೋತಾ ಇಲ್ಲ. ಯಾಕಂದರೆ ಬಂದಿರೋ ಕಾಲ್ಸಲ್ಲಿ ಕನಿಷ್ಠ 20 ಕಾಲ್ಸು ನಿಮ್ಮ ಏರಿಯಾಗಿಂದ ಸಿರಿಗುಪ್ಪ, ಸಿಂಧನೂರು, ರಾಯಚೂರು, ಗಂಗಾವತಿ ಈ ನೀರಾವರಿ ನಾಲಾಗಳು ಬಂದಿದ್ದ ಮೇಲೆ ಗೊಂದಲಗಳು ಶುರುವಾಗಿವೆ ಅನ್ನೋದಕ್ಕೆ ಇದೇ ಪುರಾವೆ. ಈ ಗೊಬ್ಬರ ಕಂಪನಿಗಳು ಈ ಕ್ರಿಮಿ ಕೀಟ ಕಳೆನಾಶಕ ಪದಾರ್ಥಗಳನ್ನು ಬಳಸುವ ಹವ್ಯಾಸವಾಗಿ ಬೆಳೆಸ್ಕೊಂಡಿದ್ದಾರೆ. ಅದೇ ನಮ್ಮ ಈ ಸಾವಯವ ರೈತರು ಹೇಳಿದ್ರು, ಅಲ್ಲೆಲ್ಲೋ ಒಂಚೂರು ಹುಳ ಕಾಣಿಸಿದ್ರೆ ಮೈಗೆ ಡಬ್ಬ ಹಾಕ್ಕೊಂಡು ಔಷಧಿ ಹೊಡೆಯೋಕ್ಕೆ ಹೊರಡ್ನಂತೆ. ಅದು ಅಭ್ಯಾಸ ಆಗ್ಬಿಟ್ಟಿದೆ ಅವ್ರಿಗೆ. ಏನು ಹುಳ ಕಾಣಿಸಿ ಹೊಡೀರಿ ಅಂತ. ಹಿಂಗಾಗಿದ್ದು ಇವರು ಈ ಅನುದಾನಗಳು, ಈ ಸಾಲ ಮನ್ನಾಗಳು, ಈ ಡಬ್ಬಾ ಡೊಸ್ಕು ಲೊಸ್ಕು ಪುಸ್ಕು ಅಂತ ಪ್ರಾಜೆಕ್ಟ್ಗಳನ್ನು ಇಟ್ಕೊಂಡು ಎಲ್ಲರನ್ನೂ ಹಾಳು ಮಾಡಿಕೊಂಡು ಕೂತಿದ್ದಾರೆ. ನಮಗೆ ಯಾರ ಅನುದಾನನೂ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಇವತ್ತಿಗೂ ಕೊನೆಯದಾಗಿ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗೋದು ಒಬ್ಬ ರೈತನಿಗೆ ಮಾತ್ರ. ಇವತ್ತಿಗೂ ಅವನು ನಿಜವಾದ ರೈತ ಆದರೆ, ನಿಜವಾದ ಆಹಾರವನ್ನು ಬೆಳೆದು ತಾನು ತಿಂದು ಬೇರೆಯವರಿಗೆ ಬಾ ತಗೊಂಡು ಹೋಗು, ನಿನಗೆ ಪಾಪ ಹಸುವಾಗತ್ತೆ ಅಂತ ಕೊಡ್ತಕ್ಕಂಥ ಸ್ವಾಭಿಮಾನ ತನ್ನ ಎದೆಯಲ್ಲಿ ಇಟ್ಟುಕೊಂಡಿದ್ದವನು ನಿಜವಾದ ರೈತ. ಅಂಥ ರೈತರಿಗೆ ಇವತ್ತಿಗೂ ಸ್ವಾವಲಂಬಿ ತನ್ನ ಮನಸ್ಸಲ್ಲಿದ್ದರೆ ಇಡೀ ಪ್ರಪಂಚಕ್ಕೆ ಆಹಾರ ಹಾಕ್ತಕ್ಕಂಥ ತಾಕತ್ತಿರೋದು ಇಂಥ ರೈತರಿಗೆ ಮಾತ್ರ. ಈ ಗೊಬ್ಬರ ಕಂಪನಿಗಳು ಕೊಡ್ತಾ ಇರತಕ್ಕಂಥ ತಂತ್ರಜ್ಞಾನವನ್ನು ಬಳಸಿ ಇಲ್ಲದೇ ಇರೋ ಕಾಯಿಲೆಗಳು ತರುವಂಥ ಈ ರಾಸಾಯನಿಕ ಪದಾರ್ಥಗಳ ಬಳಕೆ, 50 ಮೂಟೆ ಬೆಳಿತೀವಿ, ಇಡೀ ಪ್ರಪಂಚಕ್ಕೆ ಆಹಾರ ಕೊಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಈ ರಾಜಕಾರಣಿಗಳು, ಈ ಡೊಳ್ಳು ಸೈಂಟಿಸ್ಟ್ಗಳು ಮಾಡ್ತಾ ಇರ್ತಕ್ಕಂಥ ಪ್ರಯೋಗಗಳಿಂದ ನಮ್ಮ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚ ಹಾಳಾಗಿದೆ ಅಂತ ಹೇಳೋದಕ್ಕೆ నాకు ತುಂಬ ದುಃಖಕರವಾಗಿದೆ. ಯಾಕಂದರೆ ಇಡೀ ದಿವಸ ನಾನು ಫೋನ್ ಆನ್ ಮಾಡಿದರೆ ಇಂಥ ಜಾಗಗಳಿಂದ, ಅದು ಪಂಜಾಬ್ ಇರ್ಬೋದು, ರಾಯಚೂರು ಇರ್ಬೋದು, ಆ ಕಡೆ ಕಾಕಿನಾಡ, ರಾಜಮಂಡ್ರಿ ಮತ್ತು ಬೇರೆ ಬೇರೆ ರಾಜ್ಯಗಳು, ಎಲ್ಲೆಲ್ಲಿ ನೀರಾವರಿ, ಎಲ್ಲೆಲ್ಲಿ ನಾಲಾ, ಎಲ್ಲೆಲ್ಲಿ ಗೊಬ್ಬರ, ಈ ಕಂಪನಿಗಳ ಕಪಿಮುಷ್ಟಿಯಲ್ಲಿ ಸಿಗ್ಲಿಕ್ಕಾಕೊಂಡು ಈ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಂತರ್ಜಾಲಗಳಲ್ಲಿ ಇದನ್ನು ಪಂಪ್ನಿ ಮಾಡ್ತೀವಿ, ಸರಬರಾಜು ಮಾಡ್ತೀವಿ, ನಿಮಗೆ ಅನುದಾನ ಕೊಡ್ತೀವಿ, ಸಬ್ಸಿಡಿ ಕೊಡ್ತೀವಿ. ಏನು ಸಬ್ಸಿಡಿ ಕೊಡೋದು? ಇವ್ರ ಒಬ್ಬರ ಸೊಮ್ಮ, ಅದು ನಮ್ಮದೇ ದುಡ್ಡದು. ಭತ್ತಕ್ಕೆ ಸಬ್ಸಿಡಿ ಕೊಟ್ಟು ಈ ಕಂಪನಿಗಳು ಕೊಟ್ಟು 20 ರೂಪಾಯಿ 15 ರೂಪಾಯಿ kg ಅಂತ ಭತ್ತ ಕೊಂಡ್ಕೋತಾರೆ. ಅವನು ಕಷ್ಟಪಟ್ಟು ಬೆಳೆದು ಔಷಧಿ ಹೊಡೆದು ರೋಗ ತರಿಸ್ಕೊಂಡು 15 ರೂಪಾಯಿ ಭತ್ತ ಬೆಳೆಸಿ ಅದನ್ನು ತಿಂದ ಮೇಲೆ ಡಾಕ್ಟರ್ಗಳಿಗೆ 50,000 ಅಲ್ಲ 5 ಲಕ್ಷ ಕೊಟ್ಟರು ನಿಮ್ಮ ರೋಗ ವಾಸಿ ಆಗ್ತಾ ಇಲ್ಲ. ಇದು ನಿಜದ ಚಿತ್ರಣೆ. ಏನಾಗಿದ್ದೀವಿ ನಾವು? ಇದನ್ನೆಲ್ಲ ಮುಚ್ಚುಮರೆ ಮಾಡೋದಕ್ಕೆ ಈ ಡೊಳ್ಳು ಪತ್ರಿಕೆಗಳು, ಟಿ ವಿಗಳು.
ಇರೋ ವಿಷಯವನ್ನು ನಿಜವಾಗಿ ನಿಖರವಾಗಿ ಚಿತ್ರಣೆ ಮಾಡ್ತಾ ಇಲ್ಲ. ಈ ಅಕ್ಕಿ ಬೆಳೆದು 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 ಭೂಮಿ ಹಾಳಾಗಿದೆ, ಬರಡಾಗಿದೆ, ಭೂಮಿ ತಾಯಿ ನೊಂದಿದೆ, ಮರ ಇಲ್ಲ, ಗಿಡ ಇಲ್ಲ, ಹುಳ ಇಲ್ಲ. ಹಾಕಿದ್ರೆ ಏನು ಬೆಳೆಯೋಕ್ಕಾಗ್ತಾ ಇಲ್ಲ ಭೂಮಿ ತಾಯಿಗೆ. ಅದೆಲ್ಲ ಮಾಡಿದ್ದು ಯಾರು? ಈ ಕಂಪನಿಗಳು, ಈ ರಾಜಕಾರಣಿಗಳು, ಈ ಸೈಂಟಿಸ್ಟ್ಗಳು ಅಂತ ಹೇಳೋದಕ್ಕೆ ಯಾರು ಒಬ್ಬರು ಬರ್ತಾ ಇಲ್ವಲ್ಲ ಮುಂದಕ್ಕೆ. ಇಷ್ಟೆಲ್ಲ ಆದಮೇಲೆ 8 ವರ್ಷ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದ್ರೆ ಯಾಕೆ ಬಂದಿದೆ ನಮಗೆ ಗೊತ್ತಿಲ್ಲ, ಗೊತ್ತೇ ಇಲ್ಲ ನಮಗೆ. ಡಯಾಬಿಟಿಸ್ ಬಂದಿದೆ, ಚಪಾತಿ ತಿನ್ನು ಅಂತ ಹೇಳೋ ಡಾಕ್ಟ್ರುಗಳು. ಇದು ಅನುವಂಶೀಯ, ನಿಮ್ಮ ತಾತನಿಗಿತ್ತು, ನಿಮ್ಮ ಮುತ್ತಾದನಿಗೆ, ಅದು ನಮ್ಮ ಮುತ್ತಾದನಿಗೆ ಯಾವ ರೋಗ ಇರಲಿಲ್ಲ ಅಂದರೆ ಬಾಯಿ ಮುಚ್ಕೋತಾರೆ. ಯಾವ ಮುತ್ತಾತನಿಗೂ ಈ ಕಾಯಿಲೆ ಇರಲಿಲ್ಲ. ಕೋಟಿಗೊಬ್ಬರಿಗಿರೋದು ಈ ಡಯಾಬಿಟಿಸು. ಈ ಡಯಾಬಿಟಿಸ್ ಯಾರಿಗಿತ್ತು? ಆ ಕೋಟಿಗೊಬ್ಬರು ಯಾರು? ಆ ಜಮೀನ್ದಾರಗಾರರು ಆ ಕೆರೆ ಗುಂಟೆ ಪಕ್ಕದಲ್ಲಿ ಈ ಭತ್ತ ಬೆಳೆಸ್ಕೊಂಡು, ನೋಡಪ್ಪ ನಾವು ಭತ್ತ ತಿಂತಾ ಇದೀವಿ ಅಂತ ಹಗಲು ಮೂತಿ ಮೇಲೆ ಮೀಸ್ಕೊಟ್ಟು ಹಿಂಗಿಂಗ ಹೊರಗಡೆ ಬಂದಿದ್ದವರು. ಆವಾಗ ಎಲ್ಲರೂ ಈ ನಾಳ ಬರೋಕ್ಕೆ ಮುಂಚೆ ಈ ಜಾಗಗಳಲ್ಲೆಲ್ಲ ಅದ್ಭುತವಾಗಿ ಸಾಮೆ, ನವನೆ, ಕೊರಲೆ ಎಲ್ಲ ಬೆಳೆಸ್ಕೊಂಡು ತಿಂದಿದ್ದು. ಯಾರಿಗೂ ಒಂದು ನಯ ಪೈಸಾ ರೋಗ ಇರಲಿಲ್ಲ. ಈ ಕಂಪನಿಗಳ ಹಾವಳಿಯಲ್ಲಿ ಸಿಕ್ಕಾಕೊಂಡು ದೇಶಕ್ಕೆ ಜಾಸ್ತಿ ಧಾನ್ಯ ಬೇಕು ಅಂತ ಹೇಳಿಕೊಂಡು, ಹರಿತ ವಿಪ್ಲವ ಅಂತ ಹೇಳಿಕೊಂಡು ಇವರೆಲ್ಲರೂ ರಾಜಕಾರಣಿಗಳು, ಸೈಂಟಿಸ್ಟ್ಗಳು ಸೇರಿ ಆಡಿದ್ದ ನಾಟಕ ಅಷ್ಟೇ, ಇನ್ನೇನೂ ಇಲ್ಲ. ಆರಾಮಾಗಿದ್ರು ಜನ. ನವನೆ ಬೆಳೆಸ್ಕೊಂಡು ತಿಂದ್ಕೊಂಡು ಕುಟ್ಕೊಂಡು ದೋಸೆ ಮಾಡಿಕೊಂಡು ಆರಾಮಾಗಿದ್ರು ಜನ, ನೆಮ್ಮದಿಯಾಗಿದ್ರು ಜನ. ಈ ನೆಮ್ಮದಿಯನ್ನು ಹಾಳು ಮಾಡಿದ್ದು ಈ 60 ವರ್ಷದಲ್ಲಿ ಈ ಕಂಪನಿಗಳ ಹಾವಳಿ, ಈ ಗೊಬ್ಬರ ಕಂಪನಿಗಳು, ಔಷಧಿ ಕಂಪನಿಗಳು ಮಾಡಿರೋ ಹುನ್ನಾರ ಹೊರತು ಇನ್ನೇನೂ ಇಲ್ಲ. ಈ ದೊಡ್ಡ ದೊಡ್ಡ ರೈತರು ಅಂತ ಈ ಕಂಪನಿಗಳು ಹುಟ್ಟಿಸಿದ್ದ ಹಾಕಿದ್ದ ರೈತರು, ಇಲ್ಲಿ ಭತ್ತ ಬೆಳೀರಿ, ಇಲ್ಲಿ ಕಬ್ಬು ಬೆಳೀರಿ, ಅದು ಬೆಳೀರಿ, ಇದು ಬೆಳೀರಿ, ಅದು ಬೆಳೀರಿ ಅಂತ ಪ್ರಗತಿಪರ ರೈತರು ಅಂತ ಈ ಟಿ ವಿಗಳು ಒಬ್ಬರ ಮೇಲೆ ಒಬ್ಬರು ತೋರಿಸ್ಕೊಳ್ಳೋದು. ನಿಜವಾದ ರೈತಾಪಿ ಜನ 100ಕ್ಕೆ 60 ಜನ ಸಾಗುಬಡಿ ಇಲ್ಲದೆ ನೀರು ಕಟ್ಟಕ್ಕಾಗದೆ ಇರೋ ನಿಜವಾದ ರೈತರನ್ನು ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಔಟ್ ಆಫ್ ಫೋಕಸ್. ಎಲ್ಲಿ ನೋಡಿದ್ರು, ಯಾವ ಟಿ ವಿ ನೋಡಿದ್ರು, ಯಾವ ಪೇಪರ್ ನೋಡಿದ್ರು ಈ ಕಬ್ಬು ಬೆಳೆಯೋರು, ಈ ಭತ್ತ ಬೆಳೆಯೋರು, ಇವರು ಅವರು 40 ಮೂಟೆ 50 ಮೂಟೆ ಬೆಳೆಯೋರು. 50 ಮೂಟೆ ಬೆಳೆದಿದ್ದು ತಿಂದು ಏನಾಗಿದ್ದೀವಿ, ಒಬ್ಬೊಬ್ರು ಕೊಳಿತಾ ಇದ್ದೀವಿ. ಇಲ್ಲಿ ಒಳಗಡೆ ಅತಂತ್ರ ಆಗಿದೆ, ಹೊರಗಡೆ ಸ್ವತಂತ್ರ ಅಂತ ಹೇಳಿ ಈ ಕಂಪನಿಗಳ ಹಾವಳಿಯಲ್ಲಿ ಸಿಲುಕಾಕೊಂಡು ಒಂದು ನಯಾ ಪೈಸಾ ಸ್ವತಂತ್ರ ಇಲ್ಲದೆ ಇರೋಂಗೆ ಎಲ್ಲ ಬಾಯಿಗೆ ಈ ವಿಷವನ್ನು ಹಾಕಿ, ಭೂಮಿ ತಾಯಿಗೆ ವಿಷವನ್ನು ಉಣಿಸಿ ಕೊನೆಗೆ ಆಗಿದೆ ಏನಂದರೆ 30 ಮೂಟೆ ಅಲ್ಲ, ಈಗ ಆ ಭತ್ತ ಬೆಳೆಯೋಕ್ಕೂ ಆಗ್ತಾ ಇಲ್ಲ, ಇಳುವರಿ ಕಮ್ಮಿ ಆಗಿದೆ. ಇಡೀ ಪ್ರಪಂಚದಲ್ಲಿ ಈ ಭತ್ತಕ್ಕೆ 8,000 ಲೀಟರ್ ನೀರು ಕಟ್ಟಬೇಕು 1 kg ಬೆಳೆಸ್ಬೇಕಂದ್ರೆ. ನೀರಿಲ್ಲ, ಡ್ಯಾಮ್ಗಳನ್ನು ಕಟ್ಟಿ ಕೂತಿದ್ದಾರೆ. ನೀರನ್ನು ಇಲ್ಲಿಂದ ಅಲ್ಲಿಗೆ ಎತ್ತಾಕ್ತೀವಿ ಅಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡ್ಕೊಂಡಿದ್ದಾರೆ. ನೀರೇ ಬರ್ತಾ ಇಲ್ಲ, ಏನು ಎತ್ತಾಕ್ತೀರ ನೀವು? ಈ ಕಟುನಿಜವನ್ನು ಇವತ್ತಿಗೂ ಈ ಕಂಪನಿಗಳು, ಟಿ ವಿಗಳು, ಮಾಧ್ಯಮಗಳು ಯಾರು ಬೊಗಳ್ತಾ ಇಲ್ಲ. ಇನ್ನೊಂದು 10-15 ವರ್ಷದಲ್ಲಿ ಊಟ ಇಲ್ಲದೆ ಎಲ್ಲರೂ ಹಸುವಿನಿಂದ ಸಾಯೋ ಕಾಲ ಬರೋದು ಹತ್ರ ಬರ್ತಾ ಇದೆ. ಏನು ಬೆಳೆಯೋಕ್ಕಾಗೋದಿಲ್ಲ. ಇಂಥ ಭಯಂಕರವಾದ ಪರಿಸ್ಥಿತಿಯಲ್ಲೂ 4 ಮಳೆ ಬಂದರೆ, ಇಂಥ ಬರಡು ಭೂಮಿಯಲ್ಲೂ ಆವತ್ತು 8 ಕ್ವಿಂಟಲು, ಇವತ್ತು 10 ಕ್ವಿಂಟಲು ಬೆಳೆಯೋದಕ್ಕೆ ಸಾಧ್ಯ ಆಗೋದು ನೀವು ಯಾವಾಗ ಈ ಸಿರಿಧಾನ್ಯಗಳು, ನಾನು ಹೆಸರಿಟ್ಟಿದ್ದು ಇದನ್ನು ಬರದನ್ನ ಅಂತ ಕರಿತಾ ಇದ್ದಾರೆ. ಅವರು ಇನ್ನೂ ಬರದನ್ನ ಅಂತ ಕರಿತಾ ಇದ್ದಾರೆ. ಬರ ಬಂದರೂ ಬೆಳೆಯುತ್ತಲ್ಲಯ್ಯ, ಅಷ್ಟು ಬುದ್ಧಿ ಇಲ್ವಾ ನೀವು? ಇನ್ನೂ ಬರದನ್ನ ಅಂತ ಕರಿತಾ ಇದೆಯಾ? ಈ ವರಿಯನ್ನ ಬಂದ ಮೇಲೆ ಬುದ್ಧಿಮಾಂದ್ಯ ಆಗಿದೆ ಅಂತ ಹೇಳೋದಕ್ಕೆ ನನಗೆ ದುಃಖ ಆಗ್ತಾ ಇದೆ. ಇದು ಬರದನ್ನ ಅಲ್ಲ, ಬರಕಾಲದಲ್ಲೂ ಆರೋಗ್ಯವನ್ನು ಕಾಪಾಡುವ ಸಿರಿಧಾನ್ಯ ಅಂತ ನಾನು 15 ವರ್ಷದಿಂದ ಬಾಯಿ ಕಿರುಚಿಕೊಂಡು ಹೇಳ್ತಾ ಹೊರಡ್ತಾ ಇದ್ದೀನಿ. ಇನ್ನೂ ಬುದ್ಧಿ ಬಂದಿಲ್ಲ ನಮಗೆ. ಕೊಲಿತಾ ಇದ್ದೀವಿ. 100ಕ್ಕೆ 38 ಜನಕ್ಕೆ ಡಯಾಬಿಟಿಸ್ ಬಂದಿದೆ, 100ಕ್ಕೆ 26 ಜನಕ್ಕೂ ಕ್ಯಾನ್ಸರ್ ಕಾಡ್ತಾ ಇದೆ ಇಂಥ ಜಾಗಗಳಲ್ಲಿ. 26 40 ಅಂತ
100ಕ್ಕೆ 16 ಜನಕ್ಕೆ ಮೊಣಕಾಲು ತೆಗಿಬೇಕು ಅನ್ನೋ ಸ್ಥಿತಿಗೆ ಬಂದಿದೆ. ಹೊಸ ಕಾಳು ಹಾಕ್ತಾರಂತೆ, ಅದಕ್ಕೆ ಸಬ್ಸಿಡಿ ಕೊಡ್ತಾರಂತೆ. ಹಾರ್ಟ್ ಬ್ಲಾಕ್ಸ್ ಹಾಗೆ ಎಲ್ಲರೂ ಟುಪುಕ್ ಅಂತ ಬಿದ್ದೋಗ್ತಾ ಇದ್ದಾರೆ. ICUಗೆ ಹೋಗಿ ಸ್ಟಂಟ್ ಹಾಕ್ತೀವಿ ಅಂತಾರೆ. ಸ್ಟಂಟ್ ಹಾಕಿದ ಮೇಲೆ ಮತ್ತೆ ಅದು ಬ್ಲಾಕ್ ಆದರೆ ನೋ ಪ್ರಾಬ್ಲಮ್, ಇನ್ನೊಂದು ಸ್ಟಂಟ್ ಹಾಕ್ತೀವಿ ಬನ್ನಿ ಅಂತಾರೆ. ಅದಕ್ಕೆ ಮತ್ತೆ ಸಬ್ಸಿಡಿ ಕೊಡ್ತಾರಂತೆ. ಈ ಸಾಯೋವನಿಗೆ ಸಬ್ಸಿಡಿ ಏನೋ? ನೀವು ಸಬ್ಸಿಡಿ ಕೊಡಬೇಡ, ಸಾಯ್ತಾ ಇದ್ದೀನಿ ಹೆಂಗೂ, ಇನ್ನೊಂದು 10-5 ತಿಂಗಳಾದಮೇಲೆ ಸಾಯ್ದು, ಈಗಲೇ ಸಾಯ್ತಾ ಇದ್ದೀನಿ ಅಂತ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅಷ್ಟೇ ಆಗ್ತಾ ಇರೋದು. ಅದು ದೊಡ್ಡ ದೊಡ್ಡ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕಬ್ಬು ಬೆಳೆಗಾರರು ಇಂಥವರೇ ಆತ್ಮಹತ್ಯೆ ಮಾಡಿ. ನಿಜವಾದ ಸ್ವಾವಲಂಬಿಯಾಗಿ ಸಿರಿಧಾನ್ಯವನ್ನು ಬೆಳೆಸ್ಕೊಂಡು ತನ್ನಷ್ಟಕ್ಕೆ ತಾನು ಊಟ ಮಾಡ್ತಾ ಇರೋ ರೈತ ಯಾರು ಎಲ್ಲಾದರೂ ಹಾಳಾಗೋಗಲಿ ನಾ ಆರಾಮಾಗಿದ್ದೀನಿ ಅಂತ ಹೆಗಲ ಮೇಲೆ ಹೆಗಲು ಹಾಕ್ಕೊಂಡು ಇಂಥವರು ಬಂದು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೈತನೂ ಆತ್ಮಹತ್ಯೆ ಮಾಡ್ಕೋತಾ ಇಲ್ಲ. ಈ ಕಂಪ್ನಿಗಳ ಹಾವಳಿಗಳಲ್ಲಿ ಸಿಕ್ಕಾಕ್ಕೊಂಡು ಅದು ಬೇಕು ಇದು ಬೇಕು ಅಂತ ಆಡಂಬರ ತೋರಿಸ್ಕೊಂಡು ಗೊಂದಲ ಮಾಡ್ಕೊಂಡಿರೋರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನಿಜವಾದ ರೈತ ನಿಜವಾದ ಆಹಾರವನ್ನು ಬೆಳೆಸಿ ತಾನು ಉಣ್ಣಿ ಬೇರೆಯವರಿಗೆ ಉಣಿಸೋದನ್ನು ಮಾಡೋ ರೈತ ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಇದು ಗಮನ ಇಟ್ಕೊಳ್ಳಿ. ಸೊ ರೈತರನ್ನು ಪ್ರತಿಯೊಂದು ಹಂತದಲ್ಲಿ ಕೀಳುಮಟ್ಟಕ್ಕೆ ತೋರಿಸ್ತಾ ಇದ್ದಾರೆ. ಇಲ್ಲ, ಹಂಗಿಲ್ಲ, ರೈತರ ಕೆಲಸ ಅದಲ್ಲ. ನಿಜವಾದ ಊಟವನ್ನು ಉಣಿಸುವ ಸ್ವಾಭಿಮಾನದ ಕೆಲಸ ಮಾಡುವವನು ನಿಜವಾದ ರೈತ. ಇದು ನಿಜವಾದ ನಿರ್ವಚನ ರೈತನಿಗೆ. ಸೊ ಇಂಥ ಬರಗಾಲದಲ್ಲಿ ಇಂಥ ಭಯಂಕರ ಸ್ಥಿತಿಯಲ್ಲೂ ನಿಜವಾದ ಆಹಾರವನ್ನು ಬೆಳೆಸ್ತೀವಿ. ಈ ಡೊಳ್ಳು ಟೊಂಕು ಮಾಡಿದ್ದ ನಿಮ್ಮ ಹದ ತಪ್ಪಿದ ಆರೋಗ್ಯವನ್ನು ಸುಧಾರಣೆ ಮಾಡ್ತೀವಿ ನಮ್ಮ ದೇಸಿ ಆಹಾರ ಧಾನ್ಯಗಳಿಂದ. ಅವೇ ಅದ್ಭುತವಾದ ಅರ್ಕ, ಸಾಮೆ, ನವಣೆ, ಕೊರಲೆ, ಊದಲು ಹೆಸರುಗಳು ನೆನಪಿಲ್ಲದೆ ಇರಂಗೆ ಮಾಡಿಬಿಟ್ಟಿದ್ದಾರೆ ಈ ಕಂಪನಿಗಳು, ಈ ಸೈಂಟಿಸ್ಟ್ಗಳು. ಬನ್ರಿ, ಏನು ಕ್ಯಾನ್ಸರ್ ಬಂದಿದೆ ನಿನಗೆ? ಏನು ಕ್ಯಾನ್ಸರ್ ಬಂದಿದೆ ನಿನಗೆ? ರಕ್ತ ಕ್ಯಾನ್ಸರ, ಕಾಲೇಯದ ಕ್ಯಾನ್ಸರ, ಯಕೃತ್ತು ಕ್ಯಾನ್ಸರ, ಬ್ರೆಸ್ಟ್ ಕ್ಯಾನ್ಸರ, ಬ್ರೈನ್ ಟ್ಯೂಮರ, ಬ್ಲಡ್ ಕ್ಯಾನ್ಸರ. ಬನ್ರಿ, ನಮ್ಮ ಈ 5 ಧಾನ್ಯಗಳನ್ನು 2 ದಿವಸಕ್ಕೊಮ್ಮೆ ಬದಲಾವಣೆ ಮಾಡಿ ಊಟ ಮಾಡಿರಿ. ಜೊತೆಗೆ ಸುತ್ತಮುತ್ತಲು ದೇವಸ್ಥಾನಗಳಲ್ಲಿದ್ದ ಬೇವಿನ ಗಿಡ, ಬಿಲ್ವದ ಗಿಡ, ರಾವಿ, ಅರಳಿ ಮರ, ಪಾರಿಜಾತ ಗಿಡ ಇಂಥ ಕಷಾಯಗಳನ್ನು ಕುಡೀರಿ. 6 ತಿಂಗಳಲ್ಲಿ ಅದು ನಿಮ್ಮ ಕಾಯಿಲೆ ಏನು ಅಂತ ಹೆಸರು ನನಗೆ ಹೇಳಬೇಡ್ರಿ. ನೀವು 6 ತಿಂಗಳು ನಾನು ಹೇಳಿದ್ದು ಮಾಡಿರಿ. ನೀವು 6 ತಿಂಗಳು ನಿಮ್ಮ ಕಾಯಿಲೆ ಹಿಂದಕ್ಕೆ ಹೋಗೋಕ್ಕೆ ಶುರು ಆಗುತ್ತೆ. 2 ವರ್ಷದಲ್ಲಿ HIV ಸಮೇತ ನಿಮ್ಮ ದೇಹದಿಂದ ದೂರ ಆಗತ್ತೆ. ಗ್ಯಾರಂಟಿ ನಂದು. ನಿಮ್ಮ ಗ್ಯಾರಂಟಿ ಏನು? ನನ್ನ ಕಡೆಯಿಂದ ಇದು ಗ್ಯಾರಂಟಿ. ನಿಮ್ಮ ಕಡೆಯಿಂದ ಏನು ಗ್ಯಾರಂಟಿ ನಿಮ್ಮದು? ಆ ಡೊಳ್ಳು ಅಕ್ಕಿ ತಿಂತೀನಿ, ಆ ಚಪಾತಿ ತಿಂತೀನಿ, ಆ ಪಿಜ್ಜಾ ತಿಂತೀನಿ, ಆ ಬರ್ಗರ್ ತಿಂತೀನಿ, ಆ ಕಾಫಿ ಕುಡಿತೀನಿ, ಆ ಟೀ ಕುಡಿತೀನಿ, ಆ ಹಾಲು ಕುಡಿತೀನಿ ಅಂತ ನೀವು ಹಿಂದೆ ಹೋದರೆ ಕಾಯಿಲೆ 1 ಅಲ್ಲ 2 ಅಲ್ಲ 10 ಕಾಯಿಲೆ ನಿಮ್ಮ ದೇಹದಲ್ಲಿ ಬಂದು ಕೂತ್ಕೊಳ್ತವೆ. ಊಟ ಮಾಡ್ರಿ ಅಂತ ಹೇಳೋದಕ್ಕೆ ಬಂದಿರೋದು. ನೀವೆಲ್ಲರೂ ಮುಟ್ಟಾಳರಾಗಿ ಸಿರಿಧಾನ್ಯ ಬೆಳೆಯೋದನ್ನು ಬಿಟ್ಟು ಹೆಸರಿಗೂ ಸಿರಿಗುಪ್ಪ ಉಳಿಸ್ಕೊಂಡಿದ್ರಿ. ಆದರೆ ನೀವು ಸಿರಿಧಾನ್ಯವನ್ನು ಬೆಳೀತಾ ಇಲ್ಲ. ಸುಮ್ಮನೆ ಹೆಸರಲ್ಲಿ ಸಿರಿಗುಪ್ಪ ಅಂತ ಇಟ್ಕೊಂಡಿದ್ದೀರಿ. ನಿಜವಾದ ಸಿರಿಯನ್ನು ಬೆಳೀತಾ ಇಲ್ಲ. ಹಾಳಾಗ್ತಾ ಇರೋ ಈ ಭತ್ತವನ್ನು ಬೆಳೆಸಿ ದುಡ್ಡುಗೋಸ್ಕರ ಹಿಂದೆ ಮಾಡಿ ಇವರು ಹೇಳಿದ್ದನ್ನು ಮಾಟಗಳಲ್ಲಿ ಮತಿಭ್ರಮಣೆಯಾಗಿ ನೀವೆಲ್ಲರೂ ಅವರು ಮಾರಾಟ ಮಾಡಬೇಕಾಗಿದ್ದ ಈ ಗೊಬ್ಬರಗಳನ್ನು, ಕ್ರಿಮಿ ಕೀಟ ಕಲನಾಶಕ ಪದಾರ್ಥಗಳನ್ನು ಅದೇದೋ ನಿಮ್ಮದೇ ದೊಡ್ಡ ಕೆಲಸ ಅನ್ನೋ ಥರ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಡಬ್ಬ ಹಿಂದೆ ಹಾಕ್ಕೊಂಡು ಬುಡು ಅಂತ ನಿದ್ದೆಯಲ್ಲಿ ಎದ್ದು ಓಡಾಡೋದಕ್ಕೆ ಶುರು ಹಚ್ಕೊಂಡಿರೋ ಗೊಂದಲಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ ನೀವು ರೈತಾಪಿ ಜನರು. ಇದೆಲ್ಲ ಬೇಡ, ಆಗಿದ್ದು ಸಾಕು. ನಿಮ್ಮ ಮಕ್ಕಳಿಗೆ ಈ ಕಾಯಿಲೆಗಳು ತರಿಸ್ತಾ ಇರೋದೇ ಈ ಗೊಂದಲಗಳು. ಇದನ್ನೆಲ್ಲ ಬಿಡ್ರಿ. 4 ಮಳೆ ಬಂದರೆ ಸಾಕು,
ಬಯಲು ಸೀಮೆಗಳಲ್ಲಿ ಈ ನಾಲಗಳು ಬೇಕಾಗಿಲ್ಲ, ಈ ನೀರು ಬೇಕಾಗಿಲ್ಲ, ಈ ಗೊಬ್ಬರ ಬೇಕಾಗಿಲ್ಲ. ಈ ಕ್ರಿಮಿ ಕೀಟ ಕಳೆನಾಶಕ ಪದಾರ್ಥಗಳನ್ನು ನೀವು ನಿಮ್ಮ ಹೆಗಲ ಮೇಲೆ, ತಲೆ ಮೇಲೆ, ಬಾಯಿ ಮೇಲೆ, ಒಳಗಡೆ ಕೆಳಗಡೆ ಎಲ್ಲ ಕಡೆ ಸುತ್ತಾಡಿಕೊಂಡು ಗಾಳಿನ, ನೀರನ್ನು, ಭೂಮಿಯನ್ನು ಹಾಳು ಮಾಡೋ ಅಗತ್ಯ ಇನ್ನಿಲ್ಲ ನಮಗೆ. ಇದನ್ನೆಲ್ಲ ಬಿಸಾಕ್ರಿ, ಸುಟ್ಟುಬಿಡೋಣ ಒಂದು ಸತಿ. ಈ ಭತ್ತ ಬೆಳೆದಿದ್ದ ಆ ಹುಲ್ಲನ್ನು ತಂದು ನಿಮ್ಮ ಭೂಮಿಗಳಲ್ಲಿ ಒಂದು ಸತಿ ಬೆಂಕಿ ಹಾಕ್ರಿ. ಭೂಮಿ ನಿರ್ವೀರ್ಯ ಆಗಿದೆ, ಏನೂ ತೊಂದರೆ ಇಲ್ಲ. ನಾವು ನಿಮ್ಮ ಬರಡಾಗಿರೋ ಭೂಮಿಯನ್ನು 3 ತಿಂಗಳಲ್ಲಿ ಮತ್ತೆ ಹಸಿರು ಬೆಳೀತಕ್ಕಂಥ ಅದ್ಭುತವಾದ ಫಲವತ್ತವಾದ ಸಾವಯವ ಸೇಂದ್ರಿಯ ಭೂಮಿಯನ್ನು 3 ತಿಂಗಳಲ್ಲಿ ನಿರ್ಮಾಣ ಮಾಡೋದಕ್ಕೆ ಅತಿ ಅದ್ಭುತವಾದ, ಸಹಜವಾದ, ಸುಲಭವಾದ, ಸರಳವಾದ, ಸರಾಗ ಪದ್ಧತಿಯನ್ನು ನಿಮ್ಮ ಕೈಗೆ ಫ್ರೀಯಾಗಿ ಕೊಟ್ಟು ಹೋಗ್ತೀವಿ. ಏನು ಟಂಗಾಗ್ಬಿಟ್ಟಿದ್ದೀರಾ? ಸರಿಯಾಗಿ ಚಪ್ಪಾಳೆ ಹೊಡೀರಿ. ನಾನು ಹೇಳೋದು ಹಿಡಿಸ್ತಾ ಇಲ್ಲ, ಅಲ್ಲಿ ತನಕ ಚೆನ್ನಾಗಿದೆ, ಇದನ್ನೆಲ್ಲ ಬಿಟ್ಟು ಹೆಂಗಪ್ಪ ಹೋಗೋದು ಅಂತ ಒಳಗಡೆ ಕೊರಿತಾ ಇದೆ ನಿಮಗೆ. ಬಿಡಬೇಕು, ಬಿಡಲಿಲ್ಲ ಅಂದರೆ ಮುಳುಗೋಗ್ತೀರ. ಈಗ ಆಲ್ರೆಡಿ ಮುಳುಗಿದ್ದೀರಾ. ದುಡ್ಡಿರ್ಬೋದು, ಇನ್ನೋವಾಲಿ ಓಡಾಡ್ತಾ ಇರ್ಬೋದು, ಒಳಗಡೆ ಕೊಳಿತಾ ಇದ್ದೀರಾ. ಕ್ಯಾನ್ಸರ್ ಇದೆ, HIV ಇದೆ, SLE ಇದೆ, ರುಮೆಟಿಸಮ್ ಇದೆ, ಗೌಟ್ ಇದೆ, ಬ್ರೈನ್ ಟ್ಯೂಮರ್ ಇದೆ, ಹೊಟ್ಟೆ ದಪ್ಪ ಆಗಿದೆ, ನಂತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಏನು ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಅಂತ ಪ್ರಜ್ಞೆ ಇಲ್ಲದ ರೋಗಗಳು. ಪಾರ್ಕಿಂಗ್, ನಾನು ಮದುವೆ ಮಾಡ್ಕೊಂಡಿದ್ದೀನಿ, ನನ್ನ ಹೆಂಡತಿನ ಯಾವಾಗ ಮದುವೆ ಮಾಡ್ಕೊಂಡೆ, ಮರುವು ರೋಗಗಳು. ಇವೆಲ್ಲ ಆ ಸೋ ಕಾಲ್ಡ್ ಅಡ್ವಾನ್ಸ್ಡ್ ಕಂಟ್ರೀಸಲ್ಲಿ ಸಿಗ್ತಾ ಇರೋ ಕಾಯಿಲೆಗಳು 20 ವರ್ಷ ಹಿಂದೆ ಈಗ ನಮ್ಮ ಹಳ್ಳಿಗಳಿಗೂ ಬರ್ತಾ ಇವೆ. ಆಮದು ಮಾಡ್ಕೊಳ್ತಾ ಇದ್ದೀವಿ. ಆ ಕಂಪನಿಗಳ ಈ ಗೊಬ್ಬರಗಳನ್ನು, ಕ್ರಿಮಿಕೀಟ ಕಾಲನಾಶಕ ಪದಾರ್ಥಗಳ ಜೊತೆಗೆ ಇಂಥ ರೋಗಗಳನ್ನು ಪ್ಯಾಕೇಜ್ ಡೀಲು ಆಮದು ಮಾಡ್ಕೋತಾ ಇದ್ದೀವಿ. ಅವು ಬಂದರೆ ಇವು ಬರ್ತಾ ಇವೆ ಅಂತ ನಿಮ್ಮ ತಲೆಗೆ ಹೋಗ್ತಾ ಇಲ್ಲ. ಈ ಡಾಕ್ಟರ್ಗಳು ಹೇಳ್ತಾ ಇಲ್ಲ, ಈ ವಿಜ್ಞಾನಿಗಳು ಹೇಳ್ತಾ ಇಲ್ಲ. ಕಳೆದ 20 ವರ್ಷದಿಂದ ಇದು ಮೋಸ ನಡೀತಾ ಇದೆ ಅಂತ ಒಂಟಿಯಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಹಲ್ಲಿಗೆ ಓಡಾಡಿ ಹೇಳ್ಕೊಂಡು ಬರ್ತಾ ಇದ್ದೀನಿ. ಈ ಬರೋದರಲ್ಲಿ ಈ ಭಯಾನಕವಾದ ಆಧುನಿಕ ರೋಗಗಳು ವಾಸಿ ಆಗಲ್ಲ ನಿಮಗೆ. ಕ್ಯಾನ್ಸರ್ ಬಂದರೆ ಮುಗಿದೋಯ್ತು ನಿಮ್ಮ ಕೆಲಸ. ಇದಕ್ಕೆ 10 ಲಕ್ಷ 20 ಲಕ್ಷ ಖರ್ಚಾಗತ್ತೆ. ಅಷ್ಟು ದುಡ್ಡು ನಿಮ್ಮ ಹತ್ರ ಇರೋದಿಲ್ಲ. ಈಗಲಿಂದಾನೇ ಪ್ರೀಮಿಯಂ ಕಟ್ರಿ ಅಂತ ನಿಮ್ಮ ಭಯವನ್ನು ನಿಮಗೆ ಮಾರಾಟ ಮಾಡುವ ಇನ್ಶೂರೆನ್ಸ್ ಕಂಪ್ನಿಗಳು ಉಟ್ಕೊಂಡು ಬರ್ತಾ ಇವೆ. ಅಂದರೆ ಇಲ್ಲಿ ತನಕ ದರೋಡೆ ಹೊಡೆದಿದ್ದು ಸಾಲದು, ಈಗ ನಿಮ್ಮ ಭಯವನ್ನೇ ನಿಮಗೆ ಮಾರಾಟ ಮಾಡ್ತೀವಿ ಅಂತ ಇನ್ಶೂರೆನ್ಸ್ ಕಂಪ್ನಿಗಳು. ಅಂದರೆ ಇಲ್ಲಿ ತನಕ ನಿಮ್ಮ ಆರೋಗ್ಯವನ್ನು ಕಲ್ತ್ಕೊಂಡದಾಯಿತು, ರೋಗ ಬಂದಿದೆ, ಟ್ಯಾಬ್ಲೆಟ್ಗೋಸ್ಕರ ನೀವು ಆಸ್ಪತ್ರೆಗಳು ಸುತ್ತಿದ್ದು ಆಯಿತು. ಆಸ್ಪತ್ರೆಗಳಿಗೆ ಹೋದರೆ ಬರೀ ಟ್ಯಾಬ್ಲೆಟ್ ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತಾಗೋ ಕಾಲ ಬಂದಿದೆ. ಆಸ್ಪತ್ರೆಯಲ್ಲಿ ಆರೋಗ್ಯ ಇಲ್ಲ ಅಂತ ನಾನೀಗ ಹೇಳಬೇಕಾಗಿಲ್ಲ ಜನಕ್ಕೆ, ಎಲ್ಲರಿಗೂ ಗೊತ್ತಾಗಿದೆ. ಈ ಟ್ಯಾಬ್ಲೆಟ್ ಒಂದು ಜೋಬು, ಈ ಟ್ಯಾಬ್ಲೆಟ್ ಇನ್ನೊಂದು ಜೋಬು, ಹಿಂದೆ ಒಂದು ಜೋಬು. ಯಾಕಂದರೆ ಇದು ಇದಕ್ಕೆ, ಅದು ಇದಕ್ಕೆ, ಅದು ಇದಕ್ಕೆ ಅಂತ ಹಳ್ಳಿಗಳಲ್ಲಿ ಒದ್ದಾಡ್ಕೊಳ್ತಾ ಇದ್ದಾರೆ. ಇದು BP-ಗೆ, ಇದು ಶುಗರ್ಗೆ. ಯಾಕಂದರೆ ಓದೋಕ್ಕಾಗಲ್ಲ, ಅಭ್ಯಾಸ ಆಗೋ ತನಕ ಇಲ್ಲಿ ಇಟ್ಕೊಂಡಿರೋದು BP-ಗೆ ಇವಾಗ ಹಾಕ್ಕೋಬೇಕು, ಅಲ್ಲಿ ಇಟ್ಕೊಂಡಿರೋದು ಥೈರಾಯ್ಡ್ಗೆ. ಈ ಥರ ಆಗಿದೆ ನಮ್ಮ ಜೀವನ. ನೀವು ಆಸ್ಪತ್ರೆಗಳಲ್ಲಿ ಸುತ್ತಾಡಿದರೆ ನಿಮಗೆ ಸಿಗೋದು ಟ್ಯಾಬ್ಲೆಟ್ಟು ಆರೋಗ್ಯ ಅಲ್ಲ ಅಂತ ನಾನು 15 ವರ್ಷದಿಂದ ಹೇಳೋಕ್ಕೆ ಶುರು ಮಾಡಿದ್ದು. ಈಗ ಜನಕ್ಕೂ ಗೊತ್ತಾಗಿದೆ. ನಾನು ಮತ್ತೆ ಹೇಳ್ತಾ ಇಲ್ಲ ಅದನ್ನು. ಯಾಕಂದರೆ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಭಯ ಪಡ್ತಾ ಇದ್ದಾರೆ. ದೊಡ್ಡವರು ಭಯ ಪಡ್ತಾ ಇದ್ದಾರೆ. ದುಡ್ಡಿರೋರು ದುಡ್ಡು ಹೋದರೆ ಹೋಯ್ತು, ಆರೋಗ್ಯ ಬರ್ತಾ ಇಲ್ಲ. ICU ಅಂದರೆ ಆಮೇಲಿಂದ ICU ಬಾಯ್ ಅಂತ. ಈ ಥರ ಗೊಂದಲಗಳು ಶುರುವಾಗಿವೆ. ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಈ ತೊಂದರೆಗಳಿಂದ ನಾವು ದೂರ ಬರಬೇಕು ಅಂದರೆ ನಮ್ಮ ಸಿರಿಧಾನ್ಯಗಳನ್ನು ಬೆಳೆಸ್ಕೊಂಡ್ರೆ ಈ ಆರೋಗ್ಯ ಒಂದೊಂದಾಗಿ ನಮ್ಮ ದೇಹಕ್ಕೆ ಸೇರೋಕ್ಕೆ ಶುರು ಆಗುತ್ತೆ. ಎಷ್ಟು ಆರೋಗ್ಯ ಬರುತ್ತೆ ಅಂದರೆ, ಸಣ್ಣ ಮಕ್ಕಳು 8 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದರೆ ಈ ಹಾಲು, ಸಕ್ಕರೆ
ಈ ಕಾಫಿ ಟೀ ಕುಡಿಯೋದ್ರಿಂದ ಆಗಿದೆ ಅಂತ ನಾನು ಹೇಳಕ್ಕೆ ಶುರು ಮಾಡಿದ್ದೀನಿ. ಯಾವಾಗ ಹೆಣ್ಣು ಮಕ್ಕಳು ಕಾಫಿ ಟೀ ಕುಡಿಯೋದನ್ನು ನಿಲ್ಲಿಸ್ತಾರೋ 6 ವಾರದಲ್ಲಿ ಅವರು ದೇಹದಲ್ಲಿದ್ದ ರೋಗಗಳು ದೂರ ಆಗೋಕ್ಕೆ ಶುರುವಾಗುತ್ತೆ. 6 ತಿಂಗಳಲ್ಲಿ ಈ ಗೊಂದಲಗಳೆಲ್ಲ ಬಗೆಹರಿತವೆ. ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಆಗಿದೆ ಅಂತ ಇಲ್ಲೇ ಸಿಂಧನೂರಿಂದನೇ 16 ವರ್ಷ ಮಗು ವಾರ ವಾರ ಬ್ಲಡ್ ಹಾಕ್ಸ್ಕೊತಾ ಇದ್ದಿದ್ದು, ಕೀಮೊಥೆರಪಿ ಆಯಿತು, ರೇಡಿಯೋಥೆರಪಿ ಆಯಿತು, ಎಲ್ಲ ಕೈ ತೊಳ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ದವರು. ನಾನು ಸಣ್ಣ ಪುಸ್ತಕ ಬರೆದಿದ್ದೆ, ಈ ಕ್ಯಾನ್ಸರ್ಗೆ ಈ ಎಲೆ ಕಷಾಯ, ಈ ಸಿರಿಧಾನ್ಯ ತಿನ್ನಿರಿ ಅಂತ. ತುಂಬ ಕಡೆ ಹಂಚಿದ್ದೀವಿ, ವಿಜಯ ಕರ್ನಾಟಕದಲ್ಲೂ ಈಗಾಗಲೇ ಬರೆದು 3-4 ವರ್ಷ ಆಗಿದೆ. ಈ ಕಡೆ ಬಂದಿದ್ದೆ, ಮಾನ್ವಿ, ಮಸ್ಕಿ, ರಾಯಚೂರು, ಇಲ್ಲೆಲ್ಲ 5-6 ವರ್ಷ ಹಿಂದೆ ಬಂದು 4-5 ಸತಿ ನಾವು ಪ್ರೋಗ್ರಾಮ್ ಮಾಡಿದ್ದೀವಿ. ಇದನ್ನು ತಿನ್ಕೊಂಡು 6 ವಾರ ಆದಮೇಲೆ ಆ ಮಗು ನಮ್ಮ ಮನೆ ಮುಂದೆ ಇದ್ದಾಳೆ. ಮಂಚದ ಮೇಲೆ ಬಳ್ಕೊಂಡು ಬಿದ್ದುಕೊಂಡು ಈಗ ನಾಳೆ ನಾಡಿದ್ದು ಮೇಲೆ ಹೋಗಬೇಕು ಅಂತ ಹೇಳಿದ್ದ ಮಗು ಈ ಸಿರಿಧಾನ್ಯ ಆರ್ಕ ಸಾಮೆ 3 ದಿವಸ ಗಂಜಿ ಮಾಡ್ಕೊಂಡು ಕುಡ್ದು, ಪಾರಿಜಾತ ಕಷಾಯ, ಸೀಬೆ ಎಲೆ ಕಷಾಯ, ಅರಳಿ ಎಲೆ ಕಷಾಯ ಮಾಡಿಕೊಂಡು ಬೆಳಗ್ಗೆ ಹಾಲೊಟ್ಟೆ ಕುಡಿದಾಗ 6 ವಾರಕ್ಕೆ ದೇಹದಲ್ಲಿ ಚೈತನ್ಯ ಬಂದಿದೆ. ಈಗ 8 ತಿಂಗಳಾಗಿದೆ, ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ಸೊ ಆರ್ಥಿಕ ವ್ಯವಸ್ಥೆ, ಜನರಿಗೆ ದುಡ್ಡು ಬೇಕು, ಅದಕ್ಕೆ ಇದೆಲ್ಲ ಬೆಳೀತಾ ಇದ್ದೀವಿ. ಬೆಳೆದು ಏನಾಗಿದ್ದೀವಿ? ಆರ್ಥಿಕ ವ್ಯವಸ್ಥೆ, ಆರ್ಥಿಕವಾಗಿ ನಾವೇನಾದರೂ ಸರಿಯಾಗಿದ್ದೀವ? ಒಂದು ಕಾಯಿಲೆ ಬಂದರೆ 10,000, 20,000, 40,000, 60,000. ಸೊ 50 ಮೂಟೆ ಬೆಳೆದು ಏನಾಗಿದ್ದೀವಿ? ದುಡ್ಡು ಬಂದಿದೆ, ದುಡ್ಡು ತಿಂತೀವೇ. ತಿಂದ ಮೇಲೆ ಏನಾಗಿದೆ? ಆ ದುಡ್ಡು ತಿಂದು, ಆ ದುಡ್ಡು ಮಾಡಿದ್ದು, ಆ ಅಕ್ಕಿ ತಿಂದು ರೋಗ ಬಂದಿದೆ. ರೋಗ ಬಂದ ಮೇಲೆ ಏನು ಮಾಡ್ತೀರಾ? ಡಾಕ್ಟ್ರ್ ಹತ್ರ ಹೋದ್ರೆ ವಾಸಿ ಆಗ್ತಾ ಇಲ್ಲ. ಡಯಾಬಿಟಿಸ್ ವಾಸಿ ಆಗಲ್ಲ, BP ವಾಸಿ ಆಗಲ್ಲ, ಥೈರಾಯ್ಡು ವಾಸಿ ಆಗಲ್ಲ, ಕ್ಯಾನ್ಸರು ವಾಸಿ ಆಗಲ್ಲ. ಇನ್ನೇನು ರೀ ವಾಸಿ ಮಾಡ್ತಾರೆ ಇವರು? ಬನ್ನಿ ಬನ್ನಿ ಅಂತಾರೆ, ದುಡ್ಡು ತೆಗೆದುಕೋತಾರೆ. ಆದರೂ ಡಾಕ್ಟ್ರುಗಳ್ದು ತೊಂದರೆ ಅಲ್ಲ ಅದು. ಪಾಪ ಅವರು ಡಾಕ್ಟರ್ ಡಿಗ್ರಿ ಬೇಕಂದ್ರೆ 2 ಕೋಟಿ ಕೊಡಬೇಕು. ಒಟ್ಟಿಗೆ MBBS MD ಮಾಡೋಷ್ಟಿಗೆ 2 ಕೋಟಿ ಖರ್ಚಾಗುತ್ತೆ. ನೀವು 2 ಕೋಟಿ ಖರ್ಚು ಮಾಡಿದ ಮೇಲೆ ನೀವು ಒಂಚೂರಾದರೂ ದುಡ್ಡು ವಾಪಸ್ ತೊಗೋಬಾರ್ದೇನ್ರಿ? ನಾವು ಬೆಳಗ್ಗೆ ಬದನೆಕಾಯಿ ಒಂದಿಷ್ಟು ಮಾರಾಟ ಮಾಡಬೇಕು ಅಂತ 100 ರೂಪಾಯಿ ಬಂಡವಾಳ ಹಾಕಿದ್ರೆ ಸಾಯಂಕಾಲ ಆಗೋಕ್ಕೆ 200 ರೂಪಾಯಿ ಮಾಡ್ಕೋಬೇಕಾ ಇಲ್ವಾ? ಮಾರಾಟ ಮಾಡಿದ್ವಿ. ಮತ್ತು 2 ಕೋಟಿ ದುಡ್ಡು ಹಾಕಿದ ಮೇಲೆ ಒಂದಿಷ್ಟು ದುಡ್ಡು ವಾಪಸ್ ಮಾಡ್ಕೋಬೋದಾ ಬೇಡವಾ? 2 ಕೋಟಿ ರೂಪಾಯಿ ಯಾಕೆ MD-MSಗೆ ಖರ್ಚಾಗ್ತಾ ಇದೆ ಅಂತ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಸುಮ್ಮನೆ ಡಾಕ್ಟ್ರುಗಳನ್ನು ಬೈತಾ ಕೂತಿದ್ದೇವೆ. ಸೊ ಎಲ್ಲರೂ ಸಿಕ್ಕಾಕೊಂಡಿದ್ದೀವಿ ಈ ದುಡ್ಡು ಮೋಹದಲ್ಲಿ, ವ್ಯಾಮೋಹದಲ್ಲಿ. ಸೊ ನಮ್ಮನ್ನು ನಾವು ತೀಕ್ಷ್ಣವಾಗಿ ವಿಶ್ಲೇಷಣೆ ಮಾಡಿಕೊಳ್ಳೋದನ್ನು ಬಿಟ್ಟು ಇದು ಬೇಕು, ಅದು ಬೇಕು, ಅದು ಬೇಕು ಅಂತ ಆಡಂಬರವಾಗಿ ಮೇಲೆ ಮಾತಾಡಿಕೊಂಡು ಓಡಾಡ್ತಾ ಇದ್ದೀವಿ. ಸೊ ಕೂತ್ಕೊಳ್ರಿ, ಗಟ್ಟಿಯಾಗಿ ಕೂತ್ಕೊಳ್ರಿ, ಗಟ್ಟಿಯಾಗಿ ಪ್ರಶ್ನೆಗಳನ್ನು ಕೇಳಿಸ್ಕೊಳ್ರಿ, ನಿಧಾನವಾಗಿ ನೆಮ್ಮದಿಯಾಗಿ ಯೋಚನೆ ಮಾಡಿರಿ, ಒಂದೊಂದು ಅಂಶವನ್ನು ಕ್ಷುಣ್ಣವಾಗಿ ಪರಿಶೀಲಿಸ್ರಿ. ಆವಾಗ ನಾವು ಮಾಡಿದ ತಪ್ಪುಗಳು ಗೊತ್ತಾಗತ್ತೆ. ನಾನು ಯಾರನ್ನೂ ಬೈತಾ ಇಲ್ಲ, ಎಲ್ಲ ನಾವೇ. ಯಾರು ಇವರೆಲ್ಲರೂ? ಯಾರು? ನಮ್ಮ ಬಾವಮೈದ, ಇವನು, ಅವನು, ಎಲ್ಲರೂ ನಾವೇ ಅಲ್ವೇ? ರಾಜಕಾರಣಿಗಳು ನಾವೇ, ಡಾಕ್ಟ್ರುಗಳು ನಾವೇ, ರೈತರು ನಾವೇ. ಇಲ್ಲಿ ರೈತರ ಮಗನೇ ಅಲ್ಲಿ ಹೋಗಿ ಡಾಕ್ಟರ್ ಆಗಿದ್ದಾನೆ, ಇಲ್ಲ ಆ ಡಾಕ್ಟರ್ ಮಗನೇ ರಾಜಕಾರಣಿ ಆಗಿದ್ದಾನೆ. ಎಲ್ಲರೂ ನಾವೇ. ಆದರೆ ಒಬ್ಬರನ್ನೊಬ್ಬರು ನಾವು ಮೋಸ ಮಾಡ್ಕೋತಾ ಇದ್ದೀವಿ. ವಿ ಆರ್ ಆಲ್ ಇನ್ ಟುಗೆದರ್. ಎಲ್ಲರೂ ರೈತ ಸಮುದಾಯದಿಂದ ಬಂದವರೇ. ಏನು ಡಾಕ್ಟರ್ಗಳು ಠುಬುಕ್ ಅಂತ ಉಟ್ಕೊಂಡು ಬಂದಿಲ್ಲ, ರಾಜಕಾರಣಿಗಳು ಠುಬುಕ್ ಅಂತ ಉಟ್ಕೊಂಡು ಬಂದಿಲ್ಲ. 100 ವರ್ಷ ಹಿಂದಕ್ಕೆ ಹೋದರೆ ಎಲ್ಲರೂ ನೇಗಿಲಿಟ್ಟು ಭೂಮಿ ತಾಯಿಯನ್ನು ಉಳಿದವರೇ ಸಿರಿಧಾನ್ಯವನ್ನು. ಈಗ ನಾನು ಹೆಸರು ಸಿರಿಧಾನ್ಯ ಅಂತ ಇಟ್ಟಿದ್ದೀನಿ. ಹಿಂದೆ ನಾವು ನೆಕೊರ್ಲೆ, ಸಾಮೆ, ಆರ್ಕ ಅಂತ ಇದ್ವಿ. ಹಾರಂಗ, ಸಾಮಂಗ, ಪ್ರಿಯಾಂಗ ಅಂತ ಹೇಳೋರು ಇದ್ದಾರೆ. ಈ ಜನಪದ, ಈ ಓದೋಕ್ಕೆ ಬರೆಯೋಕ್ಕೆ ಬರದೇ ಇರೋರು ಈ ಪದಗಳನ್ನು ಬಳಸಿ ಇನ್ನೂ ಸಾವಿರಾರು ವರ್ಷ ಹಿಂದೆಯಿಂದ ಬೆಳೆಸ್ಕೊಂಡು ಬಂದು ತಿಂತಾ ಇರೋರು ಈಗಲೂ ಇದ್ದಾರೆ. ನಮ್ಮ ಬೇರೆ ಬೇರೆ ಕಾಡಂಚಿನಲ್ಲಿ ಈಗ ಬೆಳೀತಾ ಇರೋರು.
ಸೊ ಈ ಧಾನ್ಯಗಳು ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಇವೆ. ನಮ್ಮ ಅದೃಷ್ಟಕ್ಕೆ ಈ ಧಾನ್ಯಗಳು ನಮ್ಮ ದೇಶದಿಂದ ಇನ್ನೂ ನಿರ್ನಾಮ ಆಗಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ನಿರ್ನಾಮ ಆಗಿವೆ. ಈ ಕೊರಲೆ ನಮ್ಮ ದೇಶದಲ್ಲಿ ಒಂದೇ ಅಲ್ಲ ಇದ್ದದ್ದ. ಅಮೆರಿಕನ್ ಮಿಲೆಟ್ ಅಂತಾರೆ. 200 ವರ್ಷ ಹಿಂದೆ ಅಮೆರಿಕಾದವರು ಇದನ್ನು ಬೆಳೆಸ್ಕೊಂಡು ತಿಂತಾ ಇದ್ದವರು. ಪಾಪ ಈಗ ಅವ್ರಿಗೆ ಗೊತ್ತಿಲ್ಲ, ಈ ಕಂಪನಿಗಳು ಇದೆಲ್ಲ ಬಂದು ಅದು ಹಕ್ಕಿಗಳಿಗೆ ಹಾಕ್ತಾ ಇದ್ದಾರೆ. ಈಗಲೂ ಬೆಳೀತಾ ಇದ್ದಾರೆ. ಕೊಲ್ರಾಡೋಲ್ಲಿ ಮೊನ್ನೆ ಹೋಗಿ ಬಂದಿದ್ದೀನಿ, ಅವ್ರಿಗೂ ಲೆಕ್ಚರ್ ಮಾಡಿ ಬಂದಿದ್ದೀನಿ. ನೋಡ್ರಪ್ಪ ಮುಟ್ಟಾಲ್ರ, ಆ ಗೋಧಿ ತಿಂದು ಇದು ತಿಂದು ಅದು ತಿಂದು ಪಾರ್ಕಿನ್ಸನ್ಸ್ ಮಾಡ್ಕೋಬೇಡ. ಕ್ಯಾನ್ಸರ್ ಅವ್ರಿಗೆ ಭಯ ಇಲ್ಲ, ಆಗ ಏನೋ ಒಂದು ಸಾಯ್ತೀವಿ ಅಂತ. ಪಾರ್ಕಿನ್ಸನ್ ಗೊತ್ತೇ ಇಲ್ವಲ್ಲ, ನನಗೆ ರೋಗ ಬಂದಿದೆ ಅಂತ ನನಗೆ ಗೊತ್ತಿರಲ್ಲ. ಅಂಥ ರೋಗ ಬರ್ತಾ ಇದೆ ಅವ್ರಿಗೆ. 100ಕ್ಕೆ 38 ಜನಕ್ಕೆ ಆಗ್ತಾ ಇದೆ. ಈ ಭಯಂಕರವಾದ ಕೆಮಿಕಲ್ಸ್ ಮಾಡಿ ಸೋಯಾಬೀನು, ಮೆಕ್ಕೆಜೋಳ ಇದನ್ನು ಬೆಳೆಸೋದಕ್ಕೆ ಜನ್ಯು ಮಾರ್ಪಿಡಿ ಆಗಿ ಆ ಗ್ಲೈಫೋಸೇಟು ಅಂತ ಕೆಮಿಕಲ್ ಬಳಸಿ ಅದನ್ನು ಮಾಂಸ ಮಾಡೋದಕ್ಕೆ ಬಳಸಿ ಅದನ್ನೆಲ್ಲ ತಿಂದು ತಿಂದು ಇಲ್ಲದೇ ಇರೋ ರೋಗ ತರಿಸ್ಕೊಂಡು ಒದ್ದಾಡ್ತಾ ಇದ್ದಾರೆ. ಅವರು ಯಾರು ಏನೂ ಮುಂದುವರೆದಿಲ್ಲ. ಆರೋಗ್ಯದ ಆಯಾಮದಲ್ಲಿ ಎಲ್ಲರೂ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲರೂ ಹಿಂದೆ ಇದ್ದಾರೆ, ಯಾರೂ ಮುಂದಿಲ್ಲ. ನಮ್ಮ ದೇಶದಲ್ಲಿ 40 ಜನಕ್ಕೆ ರೋಗ ಇದ್ದರೆ ಆ ದೇಶದಲ್ಲಿ 45 ಜನಕ್ಕೆ ರೋಗ ಇದೆ. ರೋಗದ ಹೆಸರು ಬೇರೆ ಅಷ್ಟೇ. ಇಲ್ಲಿ ಡಯಾಬಿಟಿಸ್ ಆದರೆ ಅಲ್ಲಿ ಪಾರ್ಕಿನ್ಸನ್ಸು, ಆಸ್ಟ್ರೇಲಿಯಾದಲ್ಲಿ ಇನ್ನೊಂದು ರೋಗ ಅಂತೂ ಇದ್ದೇ ಇದೆ. ಈ ರೋಗದ ಮೂಲ ಕಾರಣ ನಾವೆಲ್ಲರೂ ತಿಂತಾ ಇರೋ ಈ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ಅಂತ ಈ ಡಾಕ್ಟರ್ಗಳು, ವಿಜ್ಞಾನಿಗಳು ಹೇಳ್ದೋ ಇರೋದ್ರಿಂದ ನೀವೆಲ್ಲರೂ ಟ್ಯಾಬ್ಲೆಟ್ ಅಂತ ಹಿಂದೆ ಬಿದ್ದು ಓಡಾಡ್ತಾ ಇದ್ದೀರಾ. ಅದು ದುಡ್ಡು ಮಾಡ್ಕೋತಾ ಇದ್ದಾರೆ. ಸೊ ಇದಕ್ಕೆಲ್ಲ ಒಂದಕ್ಕೊಂದಕ್ಕೂ ಅವಿನಾಭಾವ ಸಂಬಂಧ ಇದೆ. ಈ ದೊಡ್ಡ ವಿಷವರ್ತುಲದಲ್ಲಿ ನಾವೆಲ್ಲರೂ ಸಿಕ್ಕಾಕ್ಕೊಂಡಿದ್ದೀವಿ. ನಾನು ಮಾತಾಡೋದು ತುಂಬ ಜನಕ್ಕೆ ಹಿಡಿಸೋದಿಲ್ಲ. ಬಟ್ ಅವ್ರಿಗೆ ಹಿಡಿಸೋದಿಲ್ಲ ಅಂತ ನಾನು ಮಾತಾಡದೆ ಇರೋಕ್ಕೂ ಆಗೋದಿಲ್ಲ. ಯಾಕಂದರೆ ನಲಿತಾ ಇದ್ದೀವಿ ನಾವು. ನಮ್ಮ ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ. 6 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ ಮಕ್ಕಳು. 20 ವರ್ಷಕ್ಕೆ ಬಟ್ಟೆ ತಲೆ ಆಗ್ತಾ ಇದೆ ನಮ್ಮ ಯಂಗ್ ಬಾಯ್ಸ್ಗೆ. ಅಯ್ಯೋ ಮದುವೆ ಆಗಲ್ಲವಲ್ಲ ಸಾರ್ ಅಂತ ಅವ್ರ ಮುಖ ಈ ಕಡೆ ಆ ಕಡೆ ಅಡ್ಡಾಡ್ಕೊಂಡು ಮೇಲೆ ಟೋಪನ್ ಹಾಕ್ಕೊಂಡು ಬಣ್ಣ ಹಾಕ್ಕೊಂಡು ಓಡಾಡೋ ಕಾಲ ಬಂದಿದೆ ಪಾಪ. ಯಾಕೆ? ವೀರ್ಯ ಕನಗಲಿಲ್ಲ. ಮದುವೆ ಮಾಡಿಕೊಂಡ್ರೆ ಮಗು ಹುಟ್ಟೋದಿಲ್ಲ. IVF ಸೆಂಟರ್ಗಳು ಬರ್ತಾ ಇವೆ. ಸೊ ಇಷ್ಟು ಗೊಂದಲ ಆಗ್ತಾ ಇದೆ. ನಾವು ಇನ್ನೂ ಕೂತ್ಕೊಂಡು ಮೇಲೆ ಡಂಬಾಚಾರಕ್ಕೆ ಪಾಪ ಸಿನಿಮಾ ಅವ್ರಿಗೆ, TV ಅವ್ರಿಗೆ ಗತಿ ಇಲ್ಲ, ಕರ್ಮ, ಪೇಂಟ್ ಹಚ್ಕೋತಾರೆ. ನಾವೆಲ್ಲರೂ ಯಾಕ್ರಿ ಪೇಂಟ್ ಹಚ್ಕೋಬೇಕು? ಇದು ಕಟುವಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಏನು ಮಾಡ್ತಾ ಇದ್ವಿ ನಾವು ಅಂತ. ಯಾಕಂದರೆ ಇಲ್ಲಿ ಕೊಲಿತಾ ಇದ್ದೀವಿ. ಹೊಟ್ಟೆಯಲ್ಲಿ ತೊಂದರೆ ಇದೆ ಅಂದರೆ ನಮ್ಮ ರೋಗ ನಮ್ಮ ಹೊಟ್ಟೆಗೆ ಬಂದ್ಬಿಟ್ಟಿದೆ. ಈಗ ನಮಗೆ ಶತ್ರು ಯಾರೂ ಇಲ್ಲ, ನಾವೇ ನಮಗೆ ಶತ್ರುಗಳು. ಆ ಹೊಟ್ಟೆಯಲ್ಲಿ ಕೂತಿದೆ ರೋಗ. ಯಾಕೆ? ಆ ಕಾಫಿ ಕುಡಿಬೇಕು, ಆ ಟೀ ಕುಡಿಬೇಕು, ಆ ಮೊಟ್ಟೆ ತಿನ್ನಬೇಕು, ಆ ಚಾಯ್ ಕುಡಿಬೇಕು. ಯಾವಾಗಲೂ ಈಗ ಹಳ್ಳಿಗಳಲ್ಲಿ ಆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಎಲ್ಲರೂ ಚಾಯ್. ಬೆಳಗ್ಗೆ ಎದ್ದರೆ ನಾವು ಮೊನ್ನೆ ಮಂಡ್ಯದ ಹತ್ರ ಒಂದು ಹಳ್ಳಿಯಲ್ಲಿ ಅಂಕಿಅಂಶಗಳು ತೆಗೆದಿದ್ದೀವಿ. 8 ಚಾಯ್ ಕುಡಿತಾ ಇದ್ದಾರೆ 12 ಗಂಟೆ ಆಗೋಷ್ಟಿಗೆ. ಹಳ್ಳಿಯಲ್ಲಿ ಆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ, ಆ ಬಂಕರಲ್ಲಿ ಚಿಕ್ಕ ಪೊಯ್ದು ಕುಡಿಯೋದು. ಆ ಥರ ಪ್ಲಾಸ್ಟಿಕ್ ಕಪ್ಗಳಲ್ಲಿ ಬಿಸಿ ಟೀ ಕುಡಿದ್ರೆ ಕ್ಯಾನ್ಸರ್ ಬರದೆ ಇನ್ನೇನು ಬರುತ್ತೆ? ಹೇಳೋರಿಲ್ಲ, ಕೇಳೋರಿಲ್ಲ. ನಾನ್ ಸ್ಟಿಕ್ ದೋಸೆ ಮಾಡ್ಕೊಳ್ತಾ ಇದ್ದೀವಿ ಅಂತ ತವ ತಂದು ಆ ನಾನ್ ಸ್ಟಿಕ್ಕಲ್ಲಿ 3 ತಿಂಗಳು ಬಳಸಿದ್ರೆ ನಾನ್ ಸ್ಟಿಕ್ ಹೋಗುತ್ತೆ, ಸ್ಟಿಕ್ಕಿಂಗ್ ಆಗುತ್ತೆ. ಆ ನಾನ್ ಸ್ಟಿಕ್ಕಲ್ಲೇ ಎಲ್ಲಿಗೋಯ್ತು? ನಿಮ್ಮ ಹೊಟ್ಟೆ ಹೋಗಿ ಸ್ಟಿಕ್ ಆಗಿದೆ. ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಂದರೆ ಈ ಕಂಪನಿಗಳ ಹಾವಳಿಯಲ್ಲಿ ನಮ್ಮ ಅಡಿಗೆ ಮನೆಗಳಲ್ಲಿ ಇದ್ದ ಎಲ್ಲ ಪದ್ಧತಿಗಳನ್ನು ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಎಷ್ಟು ಮಟ್ಟಕ್ಕೆ ಅಂದರೆ ನವಣೆ ತಿನ್ನಮ್ಮ ಅಂದರೆ ತಗೊಂಡೋಗಿ ನವಣೆ ತಿಂದರೆ ಕ್ಯಾನ್ಸರ್ ವಾಸಿ ಆಗುತ್ತೆ ಅಂತ ಬುಡುಕನ್ನು ತಗೊಂಡು ಹೋಗಿ ಆ ಕುಕ್ಕರಲ್ಲಿ ಹಾಕಿ ಪುಸುಕ್ ಅಂತ ಕೂಗಿಸ್ತಾ ಇದ್ದಾರೆ. ನವಣೆ ಹಂಗೆ ಬೇಯೋದಿಲ್ಲ. ಅದರಲ್ಲಿ ನಾರಿದೆ, 8% ನಾರಿದೆ. ಆ ಕೇಂದ್ರದಿಂದ ಹರಡ್ಕೊಂಡಿರುತ್ತೆ ಪದರ. ಅಂದರೆ ಅದನ್ನು ಅಡುಗೆ ಮಾಡಬೇಕು ಅಂದರೆ, ಅದನ್ನು ಬೇಯಿಸಬೇಕು ಅಂದರೆ ನೀವು ನೀರಲ್ಲಿ ನೆನೆಸ್ಬೇಕು 7-8 ಗಂಟೆ ಕಾಳ. ಹಿಂದೆ ಎಲ್ಲರೂ ಅಡುಗೆ ಅಂದರೆ ಫಸ್ಟ್ ನೆನೆಸಿದ್ಯಾ, ಅದು ಬೇಳೆ ಆಗಲಿ ಕಾಳಾಗಲಿ ಏನಾದರೂ ಆಗಲಿ, ಹಾಳಾಗಿದ್ದು ನೆನೆಸಿದ್ರೇ ಅಡುಗೆ ಮಾಡಬೇಕು. ಅಂದರೆ ರಾತ್ರಿ ನೆನೆಸಿ ಬೆಳಗ್ಗೆ ಅಡುಗೆ ಮಾಡೋರು.
ಈಗ ಕುಕ್ಕರ್ ಬಂದಿದೆ, 2 ನಿಮಿಷ ನೂಡಲ್ಸ್ ಸಾಕು ಅಂತ ಅಮಿತಾಬ್ ಬಚ್ಚನ್ ಹೇಳೋಕ್ಕೆ ಶುರು ಮಾಡಿದ್ದಾನೆ ಅಂತ ಆ ಬಿಸಿ ನೀರಲ್ಲಿ ಇದು ಹಾಕ್ಬಿಟ್ರೆ ಅಡುಗೆ ಆಗೋಯ್ತು ಅಂತ ಅಂದ್ಕೊಂಡಿದ್ದಾರೆ. ಆಗೋದಿಲ್ಲ. ಸೊ ಕ್ಯಾನ್ಸರ್ ವಾಸಿ ಆಗಬೇಕು, ಡಯಾಬಿಟಿಸ್ ವಾಸಿ ಆಗಬೇಕು, ಬ್ರೈನ್ ಟ್ಯೂಮರ್ ವಾಸಿ ಆಗಬೇಕು, ಗರ್ಭಕೋಶ ಸಂಚಿಯಲ್ಲಿ ಇದ್ದ ಆ ಗಡ್ಡೆಗಳು ಕರಗಬೇಕು, ಇವೆಲ್ಲ ಆಗಬೇಕು ಅಂದರೆ ನೀವು ನಮ್ಮ ಹಿರಿಯರು ಅದನ್ನು ಅಡುಗೆ ಮಾಡ್ತಾಯಿದ್ರು ಭಕ್ತಿಯಿಂದ ಶ್ರದ್ಧೆಯಿಂದ. ನೆನೆಸಬೇಕು, ಸ್ವಲ್ಪ ಕುಟ್ಟಬೇಕು, ಆಮೇಲೆ ಇದೇ ಇದ್ರೂ ಒಂಚೂರು ಹೊರಲಲ್ಲಿ ಹಾಕಿ ಕುಟ್ಟಿದ್ರೆ ಆ ಕೆಳಗಡೆ ಕಬ್ಬಿನದ್ದು ರಿಂಗ್ ಹಾಕ್ಕೊಂಡಿರ್ತಾರೆ, ಅದನ್ನು ಹೊಡೆದ್ರೆ ಅದು ಸ್ವಲ್ಪ ಹೊಡೆಯುತ್ತೆ, ಆ ನೀರು ಒಳಗಡೆಗೆ ಹೀರ್ಕೊಂಡು ನೆನೆಯೋದಕ್ಕೆ ಆಗತ್ತೆ ಅಂತ ಒಂದು ಪೋಟ್ ಹೊಡಿಲೇಬೇಕು ಒಂಚೂರು, ಹಂಗಂದ್ರೇ ಅದು ನೆನೆಯೋದು. ಸೊ ಇಷ್ಟು ಕೆಲಸ ಮಾಡಬೇಕು. ಯಾವೆಲ್ಲ ಯಾರು ಮಾಡ್ತಾರೆ ಬಿಡ್ರಿ, ಟಿ ವಿ ನೋಡ್ಬೇಕು ನಾನು. ಇವೆಲ್ಲ ಒಂದಕ್ಕೊಂದಕ್ಕೆ ಅಂಟ್ಕೊಂಡಿದೆ ಅಮ್ಮ. ವಿ ಆಲ್ ಆರ್ ಇನ್ ಇಟ್ ಫಾರ್ ಇಟ್. ಯಾಕಂದರೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲದೆ ಇರೋ ರೋಗಗಳು. ಮೊನ್ನೆ ಯಾರೋ ಫೋನ್ ಮಾಡಿದ್ರು, 4 ವರ್ಷ ಮಗು ಮುಟ್ಟಾಗಿದ್ದಾಳೆ. ಯಾಕೆ? ಈ ಯೂರಿಯಾ ಹಾಲು, ಈ ಸ್ಟೆರಾಯ್ಡ್ ಹಾಲು, ಈ ಜೆರ್ಸಿ ಹಸು ಹಾಲು ಯಾವುದಂದರೆ ಯಾವುದು ಕುಡಿಸಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಮುಟ್ಟಾಗಿದೆ. ಅವ್ರಿಗೆ ನಿಲ್ತಾ ಇಲ್ಲ. ಸ್ಟೆರಾಯ್ಡ್ ಇಂಜೆಕ್ಷನ್ ಹಾಕಿ 3 ವಾರಕ್ಕೊಂದು ಅಂತ, ಆದರೂ ನಿಲ್ಲಿಲ್ಲ. ಕೊನೆಗೆ ನನಗೆ ಫೋನ್ ಮಾಡಿದ್ರ, ಇದು 8.5 ತಿಂಗಳಾಗಿದ್ದೆ ಹಿಂದೆ, ಈಗಾದರೆ ನಾನು ಫೋನ್ ಎತ್ತಾನೇ ಇಲ್ಲ. 10,000 ಕಾಲ್ಸ್ ಬರ್ತಾಯಿದೆ. ಅಲ್ಲಿ ಅರಳಿ ಮರ ಇರುತ್ತೆ ನೋಡಮ್ಮ, ಅರಳಿ ಮರ ಎಲ್ಲಿದೆ ನಮ್ಮ ಅಲ್ಲಿ ಎಲ್ಲೂ ಹುಡುಕ್ತಾ ಇದ್ವಿ, ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ ಮರಗಳನ್ನೆಲ್ಲ. ಹೋಗಮ್ಮ, ಹೆಂಗಾದರೂ ಹೋಗಿ ಒಂದು ದೇವಸ್ಥಾನದಲ್ಲಿ ಇರುತ್ತೆ ಅರಳಿ ಮರ, ಅಶ್ವತ್ಥ ಕಂಠ ಅಂತ ಇರುತ್ತೆ, ಪಕ್ಕದಲ್ಲಿ ಬೇವಿನ ಗಿಡ ಇರುತ್ತೆ. ಬೇವಿನ ಗಿಡ ಆದರೂ ಗೊತ್ತಾ ಅಂದ್ರೆ, ಬೇವಿನ ಗಿಡದ ಪಕ್ಕದಲ್ಲಿ ಇರುತ್ತೆ. ಹೌದು ಅರಳಿ ಮರ, ಈಗ ಗೊತ್ತಾಯಿತು. ಆಯಿತು, ಗೊತ್ತಾಯ್ತಲ್ಲ, ಹೋಗಮ್ಮ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಆ ಎಲೆ ತೊಗೊಂಡು ಬಂದು ನಿಮ್ಮ ಮಗುಗೆ ಕಷಾಯ ಮಾಡಿ ಕುಡಿಸಿ ಅಂತ ಹೇಳಿದ್ರೆ, 6 ದಿವಸ ಆದಮೇಲೆ ಫೋನ್ ಮಾಡಿ, ಆಯ್ತಪ್ಪ ನಿಂತಿದೆ, ನಮ್ಮ ಮಗು ಈಗ ಆರಾಮಾಗಿದೆ ಅಂತ. ಮತ್ತೆ ನಾನು 6 ತಿಂಗಳಾದ್ಮೇಲೆ ಮತ್ತೆ ನಾನೇ ಫೋನ್ ಮಾಡಿದೆ, ವಾರ ಕಷಾಯ ಕುಡಿಸ್ತಾ ಇದ್ದೀವಿ, ಏನೂ ತೊಂದರೆ ಆಗಿಲ್ಲ ಇಲ್ಲಿ ತನಕ ಅಂತ ಹೇಳಿದ್ರು. ಅಂದರೆ ನೋಡ್ರಿ, ಇಷ್ಟು ಸರಳವಾಗಿದ್ದ ವಿಷಯವನ್ನು, ಅಂದರೆ ಇಡೀ ದೇಶದಲ್ಲಿ ಹೆಣ್ಣುಮಕ್ಕಳು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ. ಈ ಕಾಫಿ ಕುಡಿದು, ಈ ಟೀ ಕುಡಿದು, ಈ ಹಾಳಾಗಿದ್ದ ಈ ಪ್ಲಾಸ್ಟಿಕ್ ಕಪ್ಪುಗಳಲ್ಲಿ ನಾವು ಎಲ್ಲಿಗೋದ್ರೂ ಪ್ಲಾಸ್ಟಿಕ್ ಕಪ್ಪು, ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿತಾ ಇದ್ದೀವಿ. ಅದು ಹೈಜೀನ್ ಅಂತ. ಫಿಲ್ಟರ್ಗಳು, RO ವಾಟ್ರ್ ಹೇಮಮಾಲಿನಿ ಹೇಳಿದಾಳೆ ಅಂತ ತಂದು ಫಿಲ್ಟರ್ಗಳು ಹಾಕೋತಾ ಇದ್ದಾರೆ. ಅದೆಲ್ಲ ಪ್ಲಾಸ್ಟಿಕ್ ನೀರೇ. ಕುಡಿದ್ರೆ ನಿಮಗೇನೂ ಆರೋಗ್ಯ ಬರೋದಿಲ್ಲ. ಆ ಪ್ಲಾಸ್ಟಿಕ್ ನೀರನ್ನು, ಈ ಕಲುಷಿತ ನೀರನ್ನು ಕ್ಲೀನ್ ಮಾಡಬೇಕಂದ್ರೆ ನೀವು ನೀರನ್ನು ರಾತ್ರೋರಾತ್ರಿ ತಾಮ್ರದ ಪಾತ್ರೆಯಲ್ಲಿ ಇಡಬೇಕು. ಹಿಂದೆ ನಮ್ಮ ಪೂರ್ವಜರೆಲ್ಲನೂ ರಾತ್ರಿ, ಈಗ ನಮ್ಮ ತಾಮ್ರದ ಪಾತ್ರೆಗಳೆಲ್ಲ ಅಟ್ಟಿಕೆಗೆ ಹೋಗ್ಬಿಟ್ಟಿವೆ. ಈಗೆಲ್ಲ ಪ್ಲಾಸ್ಟಿಕ್ ಪೈಪು, ಪ್ಲಾಸ್ಟಿಕ್ ನೀರು, ಪ್ಲಾಸ್ಟಿಕ್ ಬಾಟ್ಲು. ಅಲ್ಲಿ ಹೋಗಿ ಬಿಸ್ಲೇರಿ ಡಬ್ಬ ತಗೊಂಡು ಬಂದು ಬುಸುಕು ಅಂತ ಸುರಿದು ಕುಡಿಯೋಕ್ಕೆ ಶುರು ಮಾಡಿದ್ವಿ. ಇವೆಲ್ಲ ತಪ್ಪು. ಇವಿದಿಂದಾನೇ ಗೊಂದಲ ಆಗ್ತಾ ಇದೆ ಅಂತ ಯಾರೂ ಹೇಳೋಕ್ಕೆ ರೆಡಿ ಇಲ್ಲ. ಯಾಕೆ? ಎಲ್ಲ ಬಿಸ್ನೆಸ್ಗೆ ಅಂಟ್ಕೊಂಡ್ಬಿಟ್ಟಿದೆ ನೋಡ್ರಿ, ಬಿಸ್ನೆಸ್. ಇವೆಲ್ಲ ಎಕನಾಮಿಕ್ ಮಾಡೆಲ್ಸ್ ಅಂತಾರೆ. ಅಂದರೆ ಊಟ ತಯಾರಿಸೋದು, ಊಟ ರೆಡಿ ಮಾಡೋದು, ಊಟಕ್ಕೆ ಬೇಕಾಗಿದ್ದ ಪದಾರ್ಥಗಳನ್ನು ಬೆಳೆಸೋದು, ಅದನ್ನು ತಿನ್ನೋದು, ಎಲ್ಲ ಆರ್ಥಿಕ ಮತ್ತು ಆಡಳಿತ ನಿರ್ಧಾರಗಳ ಮೇಲೆ ನಮ್ಮ ಜೀವನ ನಡೆಸ್ತಾ ಇರೋದರಿಂದ ಜೀವಾವರಣಕ್ಕೂ ಸಂಬಂಧ ಸೂತ್ರಗಳೆಲ್ಲ ಗಾಲಿಗೆ ತೂರ್ಪಾರಬಿಟ್ಟು ಹಾಳಾಗ್ತಾ ಇದ್ದೀವಿ ಅಂತ ಯಾರೂ ಹೇಳದೇ ಇರೋದ್ರಿಂದ ಈ ಗೊಂದಲಗಳೆಲ್ಲ ಆಗೋಕ್ಕೆ ಶುರುವಾಗಿದ್ದು. ಅಂದರೆ ಜೀವಾವರಣ ಅಂದರೆ ಲೈಫ್, ಜೀವಕ್ಕೆ ಸಂಬಂಧಪಟ್ಟ ಸೂತ್ರಗಳನ್ನು ನಾವು ಬಿಟ್ಕೊಂಡಿದ್ದೀವಿ. ಅದರಿಂದ ರೋಗ. ಅಂದರೆ ನೀವು ತಿನ್ನಬೇಕಾಗಿದ್ದ ಪದಾರ್ಥಗಳನ್ನು ತಿನ್ನಬೇಕಾದ ರೀತಿಯಲ್ಲಿ ತಿಂದ್ರೇನೇ ನಿಮಗೆ ಆರೋಗ್ಯ. ಈ ಡೀಸೆಲ್ ಎಣ್ಣೆ ತಗೊಂಡು ಬಂದು ಚೆನ್ನಾಗಿದೆ, ಎಷ್ಟಾದರೂ ಬಳಸ್ಬೋದು, 160 ರೂಪಾಯಿಗೆ ಲೀಟರ್ ಕೊಡ್ತಾ ಇದ್ದಾರೆ ಅಂತ ನೀವೆಲ್ಲರೂ ಸನ್ ಪ್ಯೂರ್ ಅಂತ ಹೇಳಿ ಕಳಕಾಯಿ ಎಣ್ಣೆ, ಈ ಎಣ್ಣೆ, ಆ ಎಣ್ಣೆ ಅಂತ ಪ್ಲಾಸ್ಟಿಕ್ ಚೀಲಗಳಲ್ಲಿ ತಂದು ಬೋಂಡಾ ಬಜ್ಜಿ ಮಾಡಿ, ಇದು ಮಾಡಿ, ಅದು ಮಾಡಿ, ದಿವಸ 10 ಲೀಟರ್ ತಿಂಗಳಿಗೆ ಬಳಸ್ತಾ ಇದ್ದೀರಾ. ಅದು ಎಣ್ಣೆನೇ ಅಲ್ಲ. ಆ ಎಣ್ಣೆಯಿಂದ ಮಾಡಿರೋ ಕಾಯಿಲೆಗಳು ನಿಮ್ಮ ದೇಹದಲ್ಲಿ ಕಾಡ್ತಾ ಇದ್ದರೆ SLE ಬಂತು, ಆಮೇಲೆ ಆಟೋ ಇಮ್ಯೂನ್ ಡಿಸೀಸಸ್ ಬಂತು, ಗಂದೆ ಆಗೋದು ಬಂತು, ಮೂಗಿಂದ ಸೀನಿದ್ರೆ ರಕ್ತ ಬರೋದು, ಸಣ್ಣ ಪುಟ್ಟ ಮಕ್ಕಳಲ್ಲಿ ರಾತ್ರಿ ಎದ್ದು ಕಿವುಚಿಕೊಂಡು ಅಲ್ಲೋದು, ಕಿವಿ ನೋವು ಅನ್ನೋದು,
ಈ ಕಾಯಿಲೆಗಳೆಲ್ಲ ಒಂದೊಂದಾಗಿ 6 ತಿಂಗಳಲ್ಲಿ ಮಾಯ ಆಗತ್ತೆ ನೀವು ಈ ಸಿರಿಧಾನ್ಯ ಕಷಾಯಗಳನ್ನು ನಿಮ್ಮ ಮಕ್ಕಳಿಗೆ ಉಣಿಸಿದ್ರೆ. ಸೊ ಇಲ್ಲಿ ನಾವು ದುಡ್ಡು ಮಾಡ್ಕೋಬೇಕು ಅಂದರೆ ಬೇರೆ ಏನಾದರೂ ಮಾಡಿರಿ, ಕತ್ತಿ ಚಾಕ್ ಇಟ್ಕೊಂಡು ದರೋಡೆ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ರಿ ದುಡ್ಡು ಮಾಡೋದಕ್ಕೆ ನೀವು ಫಸ್ಟು ಊಟದಿಂದ ಭತ್ತ ಬೆಳೆಸಿ ದುಡ್ಡು ಮಾಡ್ಕೋತೀವಿ, ಕಬ್ಬು ಬೆಳೆಸಿ ದುಡ್ಡು ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ. ಆ ಕಂಪ್ನಿಗಳಿಗೆ ದುಡ್ಡು ಹೇಳ್ಕೋತಾರೆ, ನಿಮ್ಗೆ ಸಿಗೋದು ಒಂದಿಷ್ಟು ಲೇಬರ್ ಕೆಲಸ ಮಾಡಿದ್ದಕ್ಕೆ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು. ಯಾಕಂದರೆ ದುಡ್ಡೆಲ್ಲ ಅಲ್ಲಿಗೆ ಮೇಲಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಹಾಕಿ ಇದೆಲ್ಲ ಮಾಡಿರೋದು. ಸೊ ನೀವು ಎಷ್ಟು ಕಷ್ಟಪಟ್ಟರು ನಿಮಗೆ ಇಷ್ಟೇ ಉಳಿಯೋದು. ಇದೆಲ್ಲ ಪ್ಲ್ಯಾನ್ ಆಗಿದೆ ಆಲ್ರೆಡಿ, ನಿಮಗೆ ಅರ್ಥ ಆಗಬೇಕು. ಸೊ ನಿಜವಾದ ಆಹಾರ ಬೆಳೆಸ್ಕೊಂಡ್ರೆ, ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡ್ರೆ ಆ ಹೊಟ್ಟೆದಲ್ಲಿದ್ದ ಅತಂತ್ರ ಅನಾರೋಗ್ಯ ಸುಧಾರಿಸ್ಕೊಳ್ಳುತ್ತೆ. ಫಸ್ಟ್ ಆ ಕೆಲಸ ಮಾಡಿರಿ ಅಂತ ಹೇಳೋದಕ್ಕೆ ನಾನು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಈ ಏರಿಯಾಗೆ. ಯಾವಾಗ ಸುಧಾರಿಸ್ಕೊಳ್ತಿರೋ ಗೊತ್ತಿಲ್ಲ ನನಗೆ, ಯಾಕಂದರೆ ಕಾಯಿಲೆಗಳು ಹೆಚ್ಚಾಗ್ತಾ ಇವೆ. ಮೊನ್ನೆ ವರ್ಷ ಬಂದಾಗ ಆ ಕಾರ್ನರಲ್ಲಿ ಆ ಮೆಡಿಕಲ್ ಶಾಪು ಇರಲಿಲ್ಲ, ಹಾಸ್ಪಿಟಲ್ ಇಲ್ಲ, ಈಗ ಹುಟ್ಕೊಂಡ್ಬಂದಿದೆ. ಒಂದೊಂದು ವರ್ಷ ಬಂದಾಗೆಲ್ಲ ಹಾಸ್ಪಿಟಲ್ಗಳು ಹೆಚ್ಚಾಗ್ತಾ ಇವೆ, ಮೆಡಿಕಲ್ ಶಾಪ್ಸ್ ಹೆಚ್ಚಾಗ್ತಾ ಇವೆ. ಅಂದರೆ ಕಾರಣ ಏನ್ರಿ, ರೀಸನ್ ಏನ್ರಿ? ನಿಮ್ಮ ಊರಲ್ಲಿ ರೋಗಿಗಳು ಹೆಚ್ಚಾಗಿದ್ದಾರೆ ಅಂತ. ಇನ್ನು ಇಷ್ಟು ಮುಖದ ಮೇಲೆ ಹೊಡೆದಂಗೆ ಪುರಾವೆಗಳಿದ್ದರೆ ಇನ್ನೂ ಏನೇನೋ ಆಡಳಿತ ನಿರ್ಧಾರಗಳು, ಆರ್ಥಿಕ ನಿರ್ಧಾರಗಳನ್ನು ಇಟ್ಕೊಂಡು ಇವರೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರೆ ಅದನ್ನೆಲ್ಲ ಇನ್ನೂ ನೋಡ್ತಾ ಕೇಳ್ತಾ ಕೂತ್ಕೋಬೇಕಾ ಅಂತ ಕೇಳಿದರೆ ಜನಕ್ಕೆ ಕೋಪ ಬರುತ್ತೆ. ಬರಲಿ, ಅವ್ರಿಗೂ ರೋಗ ಇದೆ. 100 ಡಾಕ್ಟರ್ಗಳಿಗೂ 28 ಜನಕ್ಕೆ BP ಇದೆ, 28 ಜನಕ್ಕೂ ಡಯಾಬಿಟಿಸ್. ಅಂದರೆ ಅವ್ರಿಗೂ ಸುಳುವಿಲ್ಲ, ಏನು ಮಾಡಬೇಕಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ದೇ ಆಲ್ಸೋ ಡೋಂಟ್ ನೋ. ಅವ್ರು ಏನು ಗೊತ್ತಿದೆ? ದುಡ್ಡು ಮಾಡ್ಕೊಳ್ಳೋದೊಂದು ಗೊತ್ತಿದೆ. ಯಾಕೆ 2 ಕೋಟಿ ಕೊಟ್ಟಿದ್ದೀವಲ್ಲ. ದಿಸ್ ಈಸ್ ದ ಪ್ರಾಬ್ಲಮ್. ವಿ ಆರ್ ಆಲ್ ಇನ್ ಇಟ್ ಟುಗೆದರ್ ಅಂತ ಹೇಳ್ತಾ ಇರೋದು ಅದಕ್ಕೆ. ನಾವೆಲ್ಲರೂ ಇದರಲ್ಲಿ ಗೊಂದಲಗಳಲ್ಲಿ ಒಟ್ಟಿಗೆ ಇದ್ದೀವಿ, ಯಾರೂ ಹೊರತಿಲ್ಲ ಇದಕ್ಕೆ. ಸೊ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಯೋಚನೆ ಮಾಡಬೇಕು. ಡಾಕ್ಟರ್ಗಳು ಬೇರೆ ಅಲ್ಲ, ರಾಜಕಾರಣಿಗಳು ಬೇರೆ ಅಲ್ಲ, ಸೈಂಟಿಸ್ಟ್ಗಳು ಬೇರೆ, ಎಲ್ಲ ನಾವೇ. ಇದನ್ನು ಅರ್ಥ ಮಾಡ್ಕೋಬೇಕು. ನಾನು ಯಾರನ್ನೂ ಬೈತಾ ಇಲ್ಲ, ಬಟ್ ಕಟು ಸತ್ಯಗಳನ್ನು ಗಟ್ಟಿಯಾಗಿ ಬಾಯಿ ಬಿಟ್ಟು ಹೇಳ್ತಾ ಇದ್ದೀವಿ. ಈ ಥರ ನಾವು ನಮ್ಮನ್ನು ವಿಶ್ಲೇಷಣೆ ಮಾಡಿಕೊಳ್ಳದೆ ಇದ್ದರೆ, ಆತ್ಮವಿಮರ್ಶೆ ಇಲ್ಲದೆ ಇದ್ದರೆ ಯಾವತ್ತಿಗೂ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ತಪ್ಪು ಮಾಡಿದ್ದೀವಿ ಅಂತ ಒಪ್ಕೋಬೇಕು ಫಸ್ಟ್. ಆ ತಪ್ಪನ್ನು ಮತ್ತೆ ಮತ್ತೆ ಮಾಡ್ತಾ ಇರ್ಬೋದು. ತಪ್ಪು ಮಾಡೋದು ತಪ್ಪಲ್ಲ, ಮಾಡಿದ್ದ ತಪ್ಪನ್ನು ಮತ್ತೆ ಮತ್ತೆ ಮಾಡೋದು ನಿಜವಾದ ತಪ್ಪು. ಸೊ ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋಣ. ತಪ್ಪಾಗಿ ಬೆಳೆದಿದ್ದ ಈ ಅನಾರೋಗ್ಯದ ಧಾನ್ಯಗಳನ್ನು ಬಿಟ್ಟೋಡೋಣ. ಸರಿಯಾದ ಸಿರಿಧಾನ್ಯಗಳನ್ನು ಬೆಳೆಸಿಕೊಂಡು ನಮ್ಮ ಆರೋಗ್ಯ ಸಿರಿಯನ್ನು ವೃದ್ಧಿ ಮಾಡಿಕೊಂಡು ನಿಜವಾದ ಮಹಾಭಾಗ್ಯವನ್ನು ಪಡ್ಕೊಳ್ಳೋದಕ್ಕೆ ನಾವು ಈ 5 ಧಾನ್ಯಗಳು ದೋಹದ ಮಾಡ್ತವೆ, ಸಹಕಾರ ಮಾಡ್ತವೆ, ಸಹಾಯ ಮಾಡ್ತವೆ ಅಂತ ಸಾವಿರಾರು ಜನಕ್ಕೆ, ರೋಗಿಗಳಿಗೆ ಕೊಟ್ಟು ವಾಸಿ ಮಾಡಿ ಸಾಬೀತು ಮಾಡಿದ್ದೀವಿ. ಇಷ್ಟೇ ನಾನು ಹೇಳಬೇಕಾಗಿದ್ದು. ನಾವು ತುಂಬ ಸಂಕ್ಲಿಷ್ಟವಾದ, ಸಂಕೀರ್ಣವಾದ, ಭಯಾನಕವಾದ, ಗಂಭೀರ ಪರಿಸ್ಥಿತಿಯಲ್ಲಿದ್ದೀವಿ. ಆದರೂ ಪರಿಹಾರ ತುಂಬ ಸರಳವಾಗಿದೆ. ಅದು ಕ್ಯಾನ್ಸರ್ ಇರಲಿ, SLE ಇರಲಿ, ಲಿವರ್ ಪ್ರಾಬ್ಲಮ್ ಇರಲಿ, ಬ್ರೈನ್ ಪ್ರಾಬ್ಲಮ್ ಇರಲಿ, ಇದಕ್ಕೆಲ್ಲದಕ್ಕೂ ನಾವು ಈ ಭಯಾನಕವಾದ ಕೃತಕ ಆಹಾರ ಪದಾರ್ಥಗಳನ್ನು ಬಿಟ್ಟು ನಮ್ಮದೇ ಆದ, ಇವತ್ತಿಗೂ ನಮ್ಮ ದೇಶದಲ್ಲಿ ಈ ಧಾನ್ಯಗಳು ಉಳಿದಿವೆ. ಹೇಳಿದ್ನಲ್ಲ, ಕೊರ್ಲೆಯನ್ನು ಅಮೆರಿಕನ್ ಮಿಲೆಟ್ ಅಂತಾರೆ, ನವಣೆಯನ್ನು ಇಟಾಲಿಯನ್ ಮಿಲೆಟ್ ಅಂತಾರೆ, ಸಾಮೆಯನ್ನು ಆಫ್ರಿಕನ್ ಮಿಲೆಟ್ ಅಂತಾರೆ, ಊದಲನ್ನು ಜರ್ಮನ್ ಮಿಲೆಟ್ಟು, ಜಾಪನೀಸ್ ಮಿಲೆಟ್ ಅಂತಾರೆ, ಕೋಡೋ ಮಿಲೆಟ್ಟನ್ನು ಹಿಮಾಲಯನ್ ಮಿಲೆಟ್ ಅಂತಾರೆ. ಆ ರಷ್ಯಾ, ಆ ಮಂಜು ಕೊಂಡೆಗಳೆಲ್ಲ, ಟಿಬೆಟ್ಟು ಇವತ್ತಿಗೂ ಬೆಳೀತಾ ಇದ್ದಾರೆ ಆ ಕಡೆ ಎಲ್ಲ. ಅಂದರೆ ಇದು ಇಡೀ ಪ್ರಪಂಚವನ್ನು ಆವರಿಸಿಕೊಂಡಿರುವ ಧಾನ್ಯಗಳು.
ಆದರೆ ಈ ದೇಶಗಳಲ್ಲಿ ಈ ಧಾನ್ಯಗಳು ಬೀಜ ಸಮೇತ ನಾಶ ಆಗಿವೆ ಈ ಕಂಪನಿಗಳ ಹುನ್ನಾರದಿಂದ. ನಮ್ಮ ಅದೃಷ್ಟಕ್ಕೆ ಈ ಧಾನ್ಯಗಳು ಉಳಿದಿದ್ವು. 25 ವರ್ಷ ಹಿಂದೆ ನಾನು ಅಮೆರಿಕಾಯಿಂದ ಓಡಿ ಬಂದು ಅಯ್ಯೋಯ್ಯೋ ಈ ಧಾನ್ಯಗಳು ನಾಶ ಆದರೆ ನಮಗೆ ತುಂಬ ಕಷ್ಟ ಆಗತ್ತೆ ಅಂತ ಬಂದು ಮತ್ತೆ ಈ ಧಾನ್ಯಗಳನ್ನು ತೆಗೆದು ಬೆಳೆಸಿ ಈ ರೋಗಿಗಳಿಗೆ ಕೊಟ್ಟು ವಾಸಿಯಾಗೋದನ್ನು ಕಂಡದ ಮೇಲೆ 2005-6 ಇಸ್ವಿಯಿಂದ ಎಲ್ಲ ಹಳ್ಳಿಗೂ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಕಡೆ ಎಲ್ಲ ಜಿಲ್ಲೆಗೂ ಹೋಗಿ ನಾನಷ್ಟು ನಾನಾಗೆ ಹೇಳ್ಕೊಳ್ಳೋಕೆ ಆವಾಗ ಹುಚ್ಚ ಅಂದರು ನನ್ನನ್ನು. ಈಗ ರೋಗಗಳು ವಾಸಿ ಆಗ್ತಾ ಇದೆ, ಜನಕ್ಕೆ ನೆಮ್ಮದಿ ಬರ್ತಾ ಇದೆ. ಈ ಸಿರಿಧಾನ್ಯಗಳನ್ನು ಬೆಳೆಯೋದ್ರಿಂದ ನಿಮ್ಮ ಭೂಮಿನೂ ಬರಡಾಗಿರೋ ಭೂಮಿ ಫಲವತ್ತತೆ ಕಡೆಗೆ ಹೋಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಇಲ್ಲೇ ಹತ್ತಿರದಲ್ಲೇ ಒಬ್ಬರು ಸಿರಿಧಾನ್ಯಗಳನ್ನು ಬೆಳೆಸಿದಾಗ ಫಸ್ಟ್ ಟೈಮು ಸಾವಿರಾರು ಹಕ್ಕಿಗಳು ಬಂತು. ಅವರಿಗೆ ಇವರು 2-3 ಕ್ವಿಂಟಲ್ಗಿಂತ ಜಾಸ್ತಿ ಸಿಗಲಿಲ್ಲ. ಆದರೆ 3 ದಿವಸಕ್ಕೆ ಅವರು ಭೂಮಿ ಎಷ್ಟು ಫಲವತ್ತತೆ ಬಂತು ಅಂದರೆ ಆ ಹಕ್ಕಿಗಳು ಬಂದು ತಿಂದಿದ್ದು ಒಂದಿಷ್ಟಾದರೆ ಬಿಟ್ಟೋಗಿದ್ದು ಆ ಪಿಕ್ಕೆಗಳು ಭೂಮಿಯನ್ನು 3 ದಿವಸಕ್ಕೆ ಸಾರವಂತ ಮಾಡಿದ್ವಿ. ಇದು ಜೀವಾವರಣ ವಿಧಾನಗಳು. ಅವರು ಅಯ್ಯೋ ನನಗೆ 2 ಕ್ವಿಂಟಲ್ ಬಂತು ಅಂತ ಮೊದಲನೇ ಹಂತದಲ್ಲಿ ಸ್ವಲ್ಪ ದುಃಖ ಪಟ್ರು. ಆಮೇಲೆ ಭೂಮಿಯಲ್ಲಿ ಮತ್ತೆ ಹಾಕಿದ್ರೆ ಇವ್ರನ್ನ ನೋಡ್ಕೊಂಡು ಇನ್ನೊಬ್ಬರು ಒಂದಿಷ್ಟು ಹಾಕಿದ್ರೆ ಹಕ್ಕಿಗಳು ಬಂದು ತಿಂದ ಮೇಲೇನು 5 ಕ್ವಿಂಟಲ್ ಉಳಿದಿದೆ. ಆ 5 ಕ್ವಿಂಟಲ್ 1 kg ಒಬ್ಬೊಬ್ಬರು ಊಟ ಮಾಡಿದರೆ, ಸರಿಯಾಗಿ ನೆನೆಸಿ ಅಡುಗೆ ಮಾಡಿದರೆ 10-12 ಜನ ತಿನ್ಬೋದು. ಈ ಬಿಳಿ ಅನ್ನ ನೀವು ಈ ವರಿ ಅನ್ನ 4 ಜನ ಮಾಡಿ ಮುಗಿಸ್ಬಿಡ್ತೀವಿ. ಅಂದರೆ ಇಷ್ಟು ಸಬ್ಸಿಡಿ ಕೊಟ್ಟು 1 kg ಬೆಳೆಯೋದಕ್ಕೆ 8,000 ಲೀಟರ್ ಕಟ್ಟಿಬಿಟ್ಟು ಅದಕ್ಕೆಲ್ಲ ದುಡ್ಡು ಯಾರೂ ಖರ್ಚು ಲೆಕ್ಕಾಚಾರ ಆಗ್ತಾ ಇಲ್ಲ. ಇದೆಲ್ಲ ಲೆಕ್ಕಾಚಾರ ಹಾಕಿದರೆ ನಿಮ್ಮ ಭತ್ತದ ಬೀಜ ಬೆಳೆಸಿದ ಮೇಲೆ 1 kgಗೆ 480 ರೂಪಾಯಿ ಕೊಡಬೇಕು. ಇದೆಲ್ಲ ನಮ್ಮದೇ ದುಡ್ಡು, ಈ ಕಂಪ್ನಿಗಳಿಗೆ ನಾವು ಕೊಡ್ತಾ ಇದ್ವಿ. ಆದರೂ ಕೊನೆಗೆ 20 ರೂಪಾಯಿ 30 ರೂಪಾಯಿ, ಬೆಳೆಸಿದ್ದವನಿಗೆ 10 ರೂಪಾಯಿ, ಮಾರಾಟ ಮಾಡೋವನಿಗೆ 30 ರೂಪಾಯಿ. ಮಧ್ಯವರ್ತಿಗಳು ಮಾಡಿಕೊಂಡ್ರೆ ಇದೇ ನಮ್ಮ ಊಟ ಅಂತ ಹೇಳ್ತಾ ಇದ್ದಾರೆ. ದುಡ್ಡೆಲ್ಲ ಎಲ್ಲಿಗೆ ಎಳಿತಾ ಇದ್ದಾರೆ? ಈ ಕಂಪ್ನಿಗಳು ಹೇಳ್ಕೊತಾ ಇದ್ದಾವೆ. ಇದಕ್ಕೆ ಏನೂ ಕೊಡೋದಿಲ್ಲ. 4 ಮಳೆ ಬಂದರೆ ಸಾಕು ಬೆಳೀತವೆ. 2 kg ನಾವು ಮಿಲ್ಗೆ ಹಾಕಿದ್ರೆ ಬರೋದು 1 kg. 100 ರೂಪಾಯಿ kg, ಅಷ್ಟು ದುಡ್ಡ ಅಂತ ನಾವು ಕೇಳ್ತಾ ಇದ್ದೀವಿ. ನೋಡ್ರಿ, ಇಲ್ಲಿ ಮೋಸ ಆಗ್ತಾ ಇರೋದು ಈ ಮಿಷಿನ್ಗಳು ಮಧ್ಯದಲ್ಲಿ ಅಡ್ಡ ಬರ್ತಾ ಇವೆ. ಮಧ್ಯವರ್ತಿಗಳು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿಗೂ ಮೊನ್ನೆ ತನಕನೂ ರೈತನಿಗೆ 10 ರೂಪಾಯಿ ಸಿಗ್ತಾ ಇದ್ದಿದ್ದು ಬೆಳೆದ್ರೆ, ನವಣೆಗೆ, ಸಾಮೆಗೆ, ಇದಕ್ಕೆ. ನಾನು ಬಂದು ಓಡಾಡಿ ಹೇಳಕ್ಕೆ ಶುರು ಮಾಡಿದ ಮೇಲೆ ಈ ರೋಗಗಳು ವಾಸಿ ಮಾಡೋಕ್ಕೆ ಶುರು ಮಾಡಿ ಇನ್ನೂ ಯಾರೂ ಬೆಳೀತಾ ಇರಲಿಲ್ಲ. ಸೊ ಅಲ್ಪ ಸ್ವಲ್ಪ ಅವರು ಈ ಥರ ಮಹಾಸ್ವಾಮಿಗಳು ಎಲ್ಲ ಬೆಳೆಯೋಕ್ಕೆ ಶುರು ಮಾಡಿದ್ರು. ಅವರು ಬೆಳೆದಿದ್ದನ್ನು ತಿಂದ ಮೇಲೆ ಜನಕ್ಕೆ ವಾಸಿ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನನಗೆ ನವಣೆ ಬೇಕು. ಯಾರು ಕೇಳ್ತಾ ಇದ್ದು? ರೋಗ ಇದ್ದವರು ಮಾತ್ರ ನವಣೆ ತಿನ್ನೋಕ್ಕೆ ಶುರು ಮಾಡಿದ್ರ. ರೋಗ ಬರೋ ತನಕ ಏನೋ ಇವನು ಮಾತಾಡ್ಕೊತಾ ಇದ್ದಾನೆ ಬಿಡ್ರಪ್ಪ ಅನ್ಕೊಂಡು, ರೋಗ ಬಂದ ಮೇಲೆ ಗೊತ್ತಾಗುತ್ತೆ ನಾವು ಹೇಳೋದು. ಈಗ ಏನಾಗಿದೆ ಅಂದರೆ ತುಂಬ ಜನಕ್ಕೆ ರೋಗ ಬಂದ್ಬಿಟ್ಟಿದೆ ಅಲ್ಲ. ಸೊ ಎಲ್ಲರೂ ನೋಡೋಕ್ಕೆ ಶುರು ಮಾಡಿ ನನಗೆ ಬೇಕು ಅಂತ. ಈಗ ನಾವೇ 30 ರೂಪಾಯಿ ಕೊಡಬೇಕು. ನನಗೆ ತುಂಬ ಖುಷಿಯಾಗಿದೆ. ಈಗ ರೈತನಿಗೆ ಕನಿಷ್ಠ 30 ರೂಪಾಯಿ ಬರುತ್ತೆ. 300 ರೂಪಾಯಿ 400 ರೂಪಾಯಿ ಆದರೆ ಆಗಲಿ ಬಿಡ್ರಿ. ಮಧ್ಯವರ್ತಿಗಳು ತಿಂದರೆ ತಿನ್ಕೊಳ್ಳಿ ಬಿಡ್ರಿ, ಅದಕ್ಕೆ ಅಭ್ಯಾಸ ಆಗಿದೆ, ತಿನ್ಕೋತಾರೆ ಒಂದಿಷ್ಟು ದಿವಸ. ಆದರೆ ರೈತನಿಗೇನು ಗೊಂದಲ ಇಲ್ಲ, ಯಾಕಂದರೆ ಅವನು ಬೆಳೆಸ್ಕೋಬೋದು. ಮೇಲೆ 300 ರೂಪಾಯಿ ಇದ್ರೇನು 600 ರೂಪಾಯಿ ಇದ್ರೇನು ಐ ಡೋಂಟ್ ಕೇರ್. ನನಗೆ 4 ಎಕರೆ ಬರಡು ಭೂಮಿ ಇದ್ದರೆ 4 ಮಳೆ ಬಂದರೆ ಸಾಕು, 20 ಕ್ವಿಂಟಲ್ ಬೆಳ್ಕೋತೀನಿ. ನನಗೆ ಬೇಕಾಗಿದ್ದಿಷ್ಟು ನಾನು ಇಟ್ಕೋತೀನಿ. ಯಾಕೆಂದರೆ ಇದನ್ನು ಅಕ್ಕಿ ಮಾಡದೆ ಇಟ್ಕೊಂಡ್ರೆ 5 ವರ್ಷ ಇಟ್ಕೊಂಡ್ರೂ ಹುಳ ಬರಲ್ಲ. ಯಾವಾಗ ಬೇಕಾದರೆ ಆವಾಗ ನಿಮ್ಮ ಮನೆಯಲ್ಲೇ ನೀವು ಅಕ್ಕಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿದ್ದ ಸಣ್ಣ ತಂತ್ರಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಮಿಕ್ಸಿ ಮೆಥಡ್ ಅಂತ, ಬುಚ್ಚಿ ಮೆಥಡ್ ಅಂತ. ಅದನ್ನು ಯೂಟ್ಯೂಬಲ್ಲಿ ಹಾಕಿದ್ದೀವಿ. ನಿಮ್ಮ ಮನೆಯಲ್ಲೇ ನೀವು 20 kg 5 ಗಂಟೆ ಕೆಲಸ ಮಾಡಿದರೆ ಕುಟ್ಟಬೇಕಾಗಿಲ್ಲ, ಬೀಸಬೇಕಾಗಿಲ್ಲ. ಮಿಕ್ಸಿಯಲ್ಲಿ ಪಲ್ಸ್ ಮೆಥಡ್ ಅಂತ ಮಾಡಿದ್ವಿ. ಆ ಮಿಕ್ಸಿಯಲ್ಲಿ RPM ಕಮ್ಮಿ ಮಾಡಿ ಹೊಸ ಮಿಷಿನ್ ಚಿಕ್ಕದು, ನೀವು ಅಕ್ಕಿ ನುಚ್ಚು ಮಾಡ್ಕೊಳ್ಳೋದು, ಚಟ್ನಿ ಮಾಡೋದು ಮಾಡ್ತಿರಲ್ಲ, ಅಂಥದ್ದೇ ಮಿಕ್ಸಿ. 1500ರಿಂದ 3000 ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆ್ಯಂಡ್ ಆಲ್. ಸೊ ಹತ್ರ 2000ಗೆ ನಿಮಗೆ ಒಂದು ಮಿಕ್ಸಿ ಮಾಡ್ತಾರೆ. ನೀವೇ ಮನೆಯಲ್ಲಿ ಮಾಡ್ಕೋಬೋದು. ನಿಮ್ಮ ಮಿಕ್ಸಿ ತಗೊಂಡೋಗಿ ಎಲೆಕ್ಟ್ರಿಷಿಯನ್ ಹತ್ರ RPM ಕಮ್ಮಿ ಮಾಡಿ ಕೊಡಿ ಅಂದರೆ ಕಮ್ಮಿ ಮಾಡಿ ಕೊಡ್ತಾರೆ ಅವರು.
ಅದರಿಂದನೇ ನೀವು ಈ ಅಕ್ಕಿ ರೆಡಿ ಮಾಡ್ಕೋಬೋದು. ಈ ಅನುದಾನ ಕೇಳಕ್ಕೆ ಹೋಗಬೇಡ್ರಿ, ಈ ಮಿಷನ್ ಬೇಕು ಆ ಮಿಷನ್ ಬೇಕಂತ ಈ ಪೊಲಿಟಿಷಿಯನ್ಸ್ನ ಕೇಳಕ್ಕೆ ಹೋಗಲೇಬೇಡ್ರಿ. ಮನೆಯಲ್ಲೇ ರೆಡಿ ಮಾಡ್ಕೊಳ್ರಿ. ನೀವು ಮಿಕ್ಕಿದ್ದನ್ನು ಯಾವಾಗ ಬೇಕಾದರೆ ಆವಾಗ ಅಕ್ಕಿ ಮಾಡಿ ಮಾರಾಟ ಮಾಡಿರಿ. ಅಷ್ಟು ಗಟ್ಟಿತನ ನಿಮ್ಮಲ್ಲಿ ಬರಬೇಕು. ಈ ಬರಡು ಭೂಮಿ ರೈತರು ಇವರು ಅವರು ಈ ಥರ ಮಾತಾಡೋದು ಇವರೆಲ್ಲರೂ ನಿಲ್ಲಿಸ್ಬೇಕು. ಈ ಸ್ವಾಭಿಮಾನ ನಿಮ್ಮಲ್ಲಿ ಬರಬೇಕು. ಅದು 10 ಎಕರೆ ಇದ್ದರೂ 20 ಎಕರೆ ಇದ್ದರೂ 5 ಎಕರೆ ಇದ್ದರೂ ಈ ಕೆಲಸ ರೈತರು ಮಾಡ್ಕೋಬೋದು. 4 ಮಳೆ ಬಂದರೆ ಸಾಕು, ಈ 5 ಧಾನ್ಯಗಳು ಮಿನಿಮಮ್ 6ರಿಂದ 8 ಕ್ವಿಂಟಲ್ ಬೆಳೀತವೆ. ನೀವೆಲ್ಲರೂ ಒಟ್ಟಿಗೆ 100 ಎಕರೆ 1000 ಎಕರೆಗೆ ಹಾಕಿದ್ರೆ ನಿಮಗೆ ಹಕ್ಕಿಗಳು ಬರ್ತವೆ, ಆದರೂ ಒಬ್ಬರಿಗೆ ಲಾಸ್ ಇರೋದಿಲ್ಲ. ಆದರೆ ನಿಮ್ಮ ಭೂಮಿ ಎಲ್ಲ 10,000 ಎಕರೆನೂ 3 ದಿವಸದಲ್ಲಿ ಬರಡಾಗಿದ್ದು ಫಲವಂತವಾಗ್ತದೆ. ಇದು ಪ್ರಕೃತಿ ನಮಗೆ ಕೊಡುಗೆ. ಸೊ ವ್ಯವಸ್ಥೆ ಬೇಕು, ಸಂಸ್ಥೆ ಬೇಕು. ಸಂಸ್ಥೆಗಳಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅನುದಾನ ಕೊಡಬೇಕು ಅನ್ನೋದಲ್ಲ ನಮಗೆ ಬೇಕಾಗಿರೋದು. ನಾವು ಸಮುದಾಯದ ವ್ಯವಸಾಯ ಕಡೆಗೆ ಎಲ್ಲರೂ ಒಟ್ಟಾಗಿ ಗ್ರಾಮದಲ್ಲಿ ಗ್ರಾಮಸ್ಥರು ರೈತರು ಪ್ಲ್ಯಾನ್ ಮಾಡಿಕೊಂಡು ಈ ಥರ ಧಾನ್ಯಗಳನ್ನು ಬೆಳೆಸೋದು ಶುರು ಮಾಡಿದರೆ ನಿಮಗೆ ಪ್ರಕೃತಿ ಮಾತೆಯೇ ತಮ್ಮ ಅಭಯಹಸ್ತವನ್ನು ಈಡುತ್ತೆ ಅಂತ ಹೇಳೋದಕ್ಕೆ ನನಗೆ ಯಾವ ಸಂದೇಹನೂ ಇಲ್ಲ. ಸೊ ನಾವು ಎಲ್ಲರನ್ನೂ ಯಾರನ್ನು ಕೈ ಚಾಚಿ ಬೇಡೋ ಅಗತ್ಯ ಇಲ್ಲ. ಇವತ್ತಿಗೂ ನೀವು ಎಷ್ಟು ದೊಡ್ಡ ಡಾಕ್ಟರ್ ಆದರೂ ಕೊನೆಗೆ ಊಟ ಮಾಡಬೇಕಾಗಿದ್ದು ಆ ವಿಷ ಆದರೂ ಬೆಳೆಸ್ಕೊಡೋದು ನೀವೇ ತಾನೇ. ಅಂದರೆ ಬಾಯಿಗೆ ಹಾಕೋದು ಬರೋದು ಆ ವಿಷ ಆಗಿದ್ದರೂ ಅದ್ಭುತವಾದ ಆರೋಗ್ಯದತ್ತವಾದ ಪ್ರಕೃತಿಗೆ ಹತ್ತಿರವಾಗಿದ್ದ ಈ ಹುಲ್ಲು ಕಡ್ಡಿಯಿಂದ ಬರ್ತಕ್ಕಂಥ ಸಿರಿಧಾನ್ಯಗಳಾದರೂ ರೈತನು ಬೆಳೆಸಿಕೊಡಲೇಬೇಕು. ಅಂದರೆ ನಿಜವಾದ ಆರೋಗ್ಯ ಪ್ರದಾತ ಯಾರು? ಈ ಡಾಕ್ಟ್ರುಗಳ, ಈ ರೈತರ. ಮತ್ತು ನೀವು ಯಾಕೆ ಆಸ್ಪತ್ರೆಗಳಲ್ಲೆಲ್ಲ ಸುತ್ತಾಡ್ತಾ ಇದ್ದೀರಾ? ರೈತರ ಮನೆ ಹತ್ರ ಬಂದು ಸುತ್ತಾಡ್ತಾ ಇಲ್ಲ. ನೀವು ಡಾಕ್ಟರ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಲೆಕ್ಚರರ್ ಇರ್ಬೋದು, ರಾಜಕಾರಣಿ ಇರ್ಬೋದು, ಕೊನೆಗೆ ನಿಮ್ಮ ಬಾಯಿಗೆ ತುತ್ತು ಹಾಕೋದು ಈ ರೈತ ಅಂತ ಮರಿಬೇಡ್ರಿ. ರೈತ ಇಲ್ಲದೆ ದೇಶ ಕಟ್ಟಕ್ಕಾಗಲ್ಲ ಅಂತ ಸುಮ್ಮನೆ ಭಾಷಣಗಳು ಮಾಡೋದು. ಕೊನೆಗೆ ರೈತನನ್ನು ಕೊಳ್ತಾ ಬರ್ತಾ ಇದ್ದೀವಿ. ಇದು ನಿಲ್ಲಬೇಕು. ಈ ಹಗಲದ ರೋಡ ನಿಲ್ಲಬೇಕು. ನಿಜವಾದ ರೈತರ ಸ್ವಾಭಿಮಾನವನ್ನು ಎತ್ತಿ ಹಿಡಿಯೋ ಪಾಲಿಸಿಗಳನ್ನು ಮಾಡೋದಾದರೆ ಮಾಡಿರಿ. ನಾವೇನು ಕೇಳಬೇಕಾಗಿಲ್ಲ. ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕಾಗಿಲ್ಲ. ನಮಗೆ ಬೇಕಾಗಿದ್ದನ್ನು ನಾವು ಬೆಳ್ಕೋತೀವಿ. ಯಾರ ಹಂಗೂ ಬೇಕಾಗಿಲ್ಲ. 4 ಮಳೆ ಬಂದರೆ ಸಾಕು. ನಿಮ್ಮ ಭೂಮಿಯನ್ನು ಬರಡಾಗಿದ್ದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಕಾಡು ಚೈತನ್ಯ ಅಂತ ಒಂದು ದ್ರಾವಣವನ್ನು ಮಾಡಿದ್ವಿ. ನಿಮಗೆ ಹಸು ಬೇಕಾಗಿಲ್ಲ, ವರ್ಮಿ ಕಾಂಪೋಸ್ಟ್ ಮಾಡಬೇಕಾಗಿಲ್ಲ, ಏನೂ ಕೆಲಸ ಮಾಡಬೇಕಾಗಿಲ್ಲ. ನೀವು ತುಂಬ ಕಷ್ಟದ ಕೆಲಸಗಳನ್ನೆಲ್ಲ ಬಿಟ್ಬಿಟ್ರು. ನಾವು ಅಭಯಾರಣ್ಯಕ್ಕೆ ಹೋಗಿ ಒಂದಿಷ್ಟು ಇಡೀ ಕಾಡು ಮಣ್ಣು ತಂದು ಅದನ್ನು ಮಣ್ಣಿನ ಮಡಿಕೆಯಲ್ಲಿ ಕಾಡು ಚೈತನ್ಯ ಅಂತ ಮಾಡಿದ್ದೀವಿ. ಸಾವಿರಾರು ರೈತರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಕಾಡು ಚೈತನ್ಯ ಫ್ರೀಯಾಗಿ ಹಂಚ್ತಾ ಬರ್ತಾಯಿದ್ವಿ ಕಳೆದ 10 ವರ್ಷಗಳಿಂದ. ನೀವು ಬನ್ನಿ ಬಿದ್ರಹಳ್ಳಿಗೆ, ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಒಟ್ಟಾಗಿ ಬನ್ನಿ, ಕಾಡು ಚೈತನ್ಯ ಫ್ರೀಯಾಗಿ ಕೊಡ್ತೀವಿ. ಒಬ್ಬರಿಗೆ ಕೊಟ್ಟರೆ ನೀವು ರೆಡಿ ಮಾಡಿ ನಿಮ್ಮ ಸುತ್ತಮುತ್ತಲಿದ್ದ ಸಾವಿರಾರು ಜನಕ್ಕೆ ಫ್ರೀಯಾಗಿ ಕೊಡ್ಬೋದು. ಏನೂ ತೊಂದರೆ ಇಲ್ಲ. ಒಂದು ನಯ ಪೈಸೆ ಖರ್ಚಿಲ್ಲ. ಇಲ್ಲ ನಾವು ಬರೋದಿಲ್ಲ ಅಂದರೆ ನಾನೇ ಕಳಿಸ್ತೀನಿ. ಒಬ್ಬರು ಫೋನ್ ಮಾಡಿದರೆ ಒಬ್ಬರು ಬನ್ನಿರಿ, ಒಂದು ಬಾಟಲ್ ಕೊಡ್ತೀನಿ. ಇಡೀ ಸಿರಿಗುಪ್ಪ ಅಲ್ಲ, ಸಿಂಧನೂರಲ್ಲ, ರಾಯಚೂರಲ್ಲ, ಗಂಗಾವತಿ ಎಲ್ಲರಿಗೂ ನೀವೇ ಹಂಚ್ಕೋಬೋದು. ಒಂದು ನಯ ಪೈಸೆ ಖರ್ಚಿಲ್ಲ, ಫ್ರೀ. ಹಾಗೇನೆ ನಾವು ಈ ಥರ ವಾಸಿ ಮಾಡಿದ್ದೀವಿ ಅಂತ ಪಟ್ಟಿ ಮಾಡಿದ್ದೀವಿ, ಟೇಬಲ್ ಮಾಡಿದ್ದೀವಿ. ಯಾವ ಕ್ಯಾನ್ಸರ್ಗೆ ಯಾವ ಅಕ್ಕಿ ತಿನ್ನಬೇಕು, ಯಾವ ಕಷಾಯ ಕುಡಿಬೇಕು, ಯಾವಾಗ ಕುಡಿಬೇಕು, ಕಷಾಯ ಹೆಂಗೆ ಮಾಡಬೇಕು, ನೀರು ಶುದ್ಧ ಹೆಂಗೆ ಮಾಡ್ಕೋಬೇಕು, ತರಕಾರಿ ಹೆಂಗೆ ಶುದ್ಧ ಮಾಡಬೇಕು, ಈ ಕೆಮಿಕಲ್ಸ್ ನಿಮ್ಮ ಬಾಯಿಗೆ ಹೋಗದೇ ಇರೋಂಗೆ ಹೆಂಗೆ ನೋಡ್ಕೋಬೇಕು ಅಂತ ಸಣ್ಣ ಪುಸ್ತಕ ಮಾಡಿದ್ದೀವಿ. ಕನ್ನಡದಲ್ಲೂ ಮಾಡಿದ್ದೀವಿ, ತೆಲುಗುದಲ್ಲೂ ಮಾಡಿದ್ದೀವಿ, ಪಟ್ಟಿ ಮಾಡಿದ್ದೀವಿ. ಈ ಕ್ಯಾನ್ಸರ್ಗೆ ಇದು ತಿನ್ನಬೇಕು, ಈ ಕ್ಯಾನ್ಸರ್ಗೆ ಹಿಂಗೆ ರೆಡಿ ಮಾಡ್ಕೋಬೇಕು ಅಂತ ಪುಸ್ತಕದಲ್ಲಿ ಬರೆದಿದ್ವಿ. ಅದನ್ನು ನಾನು PDF ಅಂತಾರೆ, ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ ಮತ್ತು ವಾಟ್ಸಪ್ಪಲ್ಲಿ
ನೀವು ಡೌನ್ಲೋಡ್ ಮಾಡ್ಕೋಬೋದು. ಗೂಗಲ್ಗೆ ಹೋಗಿ ಡಾಕ್ಟರ್ ಖಾದರ್ ಅಂದೆ ಈ ಪುಸ್ತಕ PDF ಫ್ರೀಯಾಗಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಶ್ರೀಹರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಒಪ್ಕೊಂಡಿದ್ದಾರೆ, ಅವ್ರಿಗೆ ನಾವು ಈ PDF ಫ್ರೀಯಾಗಿ ಕಳಿಸಿರ್ತೀವಿ. 7676944777 7676944777. ಈ ಪುಸ್ತಕದಲ್ಲಿ ಎಲ್ಲ ಕಾಯಿಲೆಗಳದು, ಯಾವ ಸಿರಿಧಾನ್ಯ ಹೆಂಗೆ ತಿನ್ನಬೇಕು, ಏನು ಅಡುಗೆ ಮಾಡ್ಕೋಬೇಕು, ಹೆಂಗೆ ಅಡುಗೆ ಮಾಡ್ಕೋಬೇಕು, ಕುಕ್ಕರಲ್ಲಿ ಹಾಕಿ ಕೂಯಿಸ್ಬಾರ್ದು, ಸರಿಯಾಗಿ ನೆನೆಸ್ಬೇಕು, ಇದೆಲ್ಲ ಇಡ್ಲಿ ಹೆಂಗೆ ಮಾಡಬೇಕು, ದೋಸೆ ಹೆಂಗೆ ಮಾಡಬೇಕು, ಚಿತ್ರಾನ್ನ ಹೆಂಗೆ ಮಾಡಬೇಕು, ಗಂಜಿ ಹೆಂಗೆ ಮಾಡಬೇಕು, ಎಲ್ಲನೂ ಬಿಡಿಸಿ 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 ಬರೆದಿದ್ದಾರೆ. ಆ್ಯಕ್ಚುಲಿ ಆ ಪುಸ್ತಕ ಓದಿಕೊಂಡು ಮೊನ್ನೆ ನಾನು ತಿಪ್ಟೂರ್ ಹತ್ರ ಹೋಗಿ ಲೆಕ್ಚರ್ ಕೊಡ್ತಾಯಿದ್ರೆ ಒಬ್ಬ 7ನೇ ತರಗತಿ ಹುಡುಗಿ, ಸರ್ ನಮ್ಮ ಅಮ್ಮನಿಗೆ ಗರ್ಭಕೋಶದಲ್ಲಿ ಗಡ್ಡೆ ಇತ್ತು, ನಿಮ್ಮ ಬುಕ್ ನೋಡಿಕೊಂಡು ಈ ಸಿರಿಧಾನ್ಯ ತಿನ್ನಿಸಿ ಪಾರಿಜಾತ ಕಷಾಯ ಇದನ್ನು ಕುಡಿಸಿದ ಮೇಲೆ 6 ತಿಂಗಳಾಗಿದೆ, ಈಗ ಗಡ್ಡೆ ಇಲ್ಲ ನಮ್ಮ ಅಮ್ಮನಿಗೆ ಅಂತ. ಆದರೆ ಈ ಓದ್ಕೊಂಡಿರೋರು, ಈ ಲೆಕ್ಚರರ್ಸು, ಈ ಬ್ಯಾಂಕ್ ಮ್ಯಾನೇಜರ್ಸು ಕ್ಯಾನ್ಸರ್ ಬಂದ್ರೂ ಡುಬುಕ್ ಅಂತ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಈ ಪುಸ್ತಕ ಫ್ರೀ ಆಗಿದೆ, ಯೂಟ್ಯೂಬಲ್ಲಿ ಇದೆ, ಲೆಕ್ಚರ್ಸ್ ತುಂಬ ಇದೆ. ಅಯ್ಯಪ್ಪ ಇವನು ಏನೋ ಹೇಳ್ತಾನೆ, ಸರಿ ಹೋಗುತ್ತೋ ಇಲ್ವೋ ಯಾರಿಗೆ ಗೊತ್ತು. ಇನ್ನೂ ಅನುಮಾನ, ಲಕ್ಷಾಂತರ ಜನ ವಾಸಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಹುಡುಕೊಂಡು ತಿನ್ಕೊಂಡು ವಾಸಿಯಾಗಿದೆ ಅಂತ ಈಗ ಫೇಸ್ಬುಕ್ಕಲ್ಲಿ ಬರ್ಕೋತಾ ಇದ್ದಾರೆ. ಮೊನ್ನೆ ಅಮೆರಿಕಾಯಿಂದ ನನ್ನನ್ನು ಕರೆಸ್ಕೊಂಡು ಲೆಕ್ಚರ್ ಮಾಡಿಸ್ಕೊಂಡಿದ್ದಾರೆ. ಈಗ ಮೊನ್ನೆ ನೆಕ್ಸ್ಟ್ ಬರೋ ತಿಂಗಳಲ್ಲಿ ದುಬೈಗೆ ಹೋಗಬೇಕು, ಇನ್ನೊಂದು ತಿಂಗಳಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗಬೇಕು, ಎಲ್ಲ ದೇಶಗಳಿಂದ ಬನ್ನಿ ಲೆಕ್ಚರ್ ಮಾಡಿ. ಇಲ್ಲಪ್ಪ ಸ್ವಾಮಿ ಇರಪ್ಪ, ನಮ್ಮ ಕರ್ನಾಟಕದಲ್ಲೇ ಇನ್ನೂ ತೊಂದರೆ ಇದೆ, ಇಲ್ಲೇ ಇನ್ನೂ ಹಳ್ಳಿಗಳಲ್ಲಿ ಓಡಾಡಬೇಕು, ಇಲ್ಲೇ ಹೇಳಬೇಕು ನಾವು, ಇನ್ನೂ ನಮ್ಮ ಕರ್ನಾಟಕ ಉದ್ಧಾರ ಆದರೆ ಆಮೇಲೆ ನೋಡ್ಕೊಳ್ಳೋಣ ಬೇರೆ ಕಡೆ ಹೋಗೋದು ಅಂತ. ಈ ಪಕ್ಕದಲ್ಲಿ ಆಂಧ್ರದವ್ರು ಬಂದು ನೀನು ಆಂಧ್ರದಲ್ಲಿ ಹುಟ್ಟಿದೀಯಾ ಬಾ ಇಲ್ಲಿ ಹೇಳು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದೀನಿ, ಯಾಕಂದರೆ ಎಲ್ಲರೂ ಮನುಷ್ಯರೇ, ಎಲ್ಲರಿಗೂ ತೊಂದರೆ ಇದೆ. ನನಗೆ ಎಲ್ಲರ ಮೇಲೆ ಪ್ರೀತಿ. ನೀವು ಕರ್ನಾಟಕದವರು ಆದರೂ ಅಷ್ಟೇ, ತಮಿಳ್ನಾಡವರು ಆದರೂ ಅಷ್ಟೇ, ಎಲ್ಲರೂ ಮನುಷ್ಯರೇ, ಎಲ್ಲರೂ ನಾವು ಒಟ್ಟಿಯಾಗಿ ನರಳ್ತಾ ಇದ್ದೀವಿ. ಈ ನರಳೋದಕ್ಕೆ ಒಂದು ಸಣ್ಣ ದಾರಿ ದೇವರು ತೋರಿಸಿದ್ದಾರೆ, ಅದನ್ನು ಎಲ್ಲರ ಹತ್ರ ಹಂಚ್ಕೋಬೇಕು ಅನ್ನೋದು ನನಗೆ ಇಷ್ಟ. ಒದ್ದಾಡ್ತಾ ಇದ್ದೀನಿ. ಆ್ಯಕ್ಚುಲಿ ದೂರ ಪ್ರಯಾಣಗಳು, ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬರ್ತೀನಿ, ಮತ್ತೆ ಈಗ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ವಾಪಸ್ ಹೋಗ್ಬೇಕು. ಮಾಡ್ತಾ ಇದ್ದೀನಿ, ಕಳೆದ 15 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ. ಸೊ ನೀವು ಭಾಗಿಗಳಾಗಿ ಈ ಸಿರಿಧಾನ್ಯಗಳನ್ನು ಬೆಳೆಸ್ರಿ, ಸಿರಿಧಾನ್ಯಗಳನ್ನು ಉಣ್ರಿ, ಇನ್ನೂ ನಿಮ್ಮ ಸುತ್ತಮುತ್ತಲಿದ್ದವರಿಗೆ ಈ ವಿಷಯಗಳ ಬಗ್ಗೆ ತಿಳಿಸ್ರಿ, ಚರ್ಚೆ ಮಾಡಿರಿ, ವಿಷಯಗಳನ್ನು ಹಂಚಿಕೊಳ್ಳ್ರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳಿದ್ದು ದೇಶ ಇಡೀ ಪ್ರಪಂಚದಲ್ಲಿ ನಮ್ಮದು ಒಂದೇ. ಸರ್ವೇ ಜನಾಃ ಅಂದರೆ ಎಲ್ಲ ಜನರು ಅಂತ ಅಲ್ಲ ಅರ್ಥ. ಜನ್ಮಿಸಿದ ಪ್ರತಿ ಜೀವಿ ಸುಖವಾಗಿರಲಿ ಅಂತ ಬಯಸುವ ದೇಶ ಇಡೀ ಪ್ರಪಂಚದಲ್ಲಿ ಘೋಷವಾಕ್ಯವಾಗಿ ಇವತ್ತಿಗೂ ಹೇಳ್ತಾ ಇರೋದು ನಮ್ಮ ದೇಶ ಒಂದೇ. ಅಂದರೆ ಪ್ರತಿಯೊಂದು ಜೀವಿಗೆ ಈ ಭೂಮಿ ಮೇಲೆ ಜೀವಿಸುವ ಹಕ್ಕಿದೆ. ಅದರಿಂದ ಪ್ರಕೃತಿ ಕೊಡ್ತಾ ಇರ್ತಕ್ಕಂಥ ಸಹಜ ಸಂಪತ್ತನ್ನು ನಾವು ದರೋಡೆ ಮಾಡಬಾರದು. ಈ ನೀರು, ಈ ನದಿ, ಈ ಜಲ, ಈ ಕಾಡು ಇದೆಲ್ಲ ಬೇರೆ ಜೀವಿಗಳಿಗೂ ಸೇರಿದ್ದು. ಅವ್ರಿಗೆ ಬೇಕಾಗಿದ್ದ ಅಂಶಗಳನ್ನು ನಾವು ಪ್ರಕೃತಿಯಲ್ಲಿ ಬಿಡಬೇಕು. ಇಲ್ಲ ನನಗೇ ಬೇಕು ಅಂತ ಈ ಭತ್ತಕ್ಕೋಸ್ಕರ, ಈ ಹತ್ತಿಗೋಸ್ಕರ ಈ ಕಾಡನ್ನು ಕಟ್ ಮಾಡಿ, ಕಬ್ಬನ್ನು ಬೆಳೆಸಿ, ಸಕ್ಕರೆಯನ್ನು ತಿಂದು ರೋಗ ತರಿಸ್ಕೊಂಡು ಡಾಕ್ಟರ್ಗಳಿಗತ್ತು ಸುತ್ತಾಡೋದು ಬೇಡ. ಎರಡೇ ಮಳೆ ಬಂದರೆ, ಇನ್ಫ್ಯಾಕ್ಟ್ ಆರ್ಕ ಅಂತ ಬೀಜ ಮೊಳಕೆ ಹೊಡೆಯುವಾಗ 1-2 ಮಳೆ, ತೆನೆ ಕಟ್ಟುವಾಗ 1 ಮಳೆ ಬಂದರೆ ಸಾಕು. ಮಿಕ್ಕಿದ 3 ತಿಂಗಳು ಮಳೆ ಇಲ್ಲದೆ ಇದ್ರೂ ಹಂಗೆ ಹಿಂಗೆ ಇರುತ್ತೆ. ಆ ನೀರು ಅಲ್ಲಿ ಇಲ್ಲಿ ವಾತಾವರಣದಲ್ಲಿ ಹೀರ್ಕೊಂಡು ಬೆಳೀತಾ ಇರುತ್ತೆ. ಆ 2 ಮಳೆ ಬಂದರೆ ಸಾಕು, 8 ಕ್ವಿಂಟಲ್ ಕೊಟ್ಬಿಡುತ್ತೆ. ಬಹುಕಾಲ ಬೆಲೆ. ಆ್ಯಕ್ಚುಲಿ 4 ತಿಂಗಳು ಕಾಯಬೇಕು, ಆದರೂ 4 ತಿಂಗಳು ಒಣಗಿದ್ದ ಕಡ್ಡಿಯಿಂದನೇ ನಿಮಗೆ ಆಹಾರ ಕೊಡುತ್ತೆ ನೋಡ್ರಿ. ಅಷ್ಟು ಅದ್ಭುತವಾದ ಧಾನ್ಯ. ಕೊರಲೆ ಅಂದರೆ ಅಷ್ಟೊತ್ತು ನಾನು ಕಾಯೋದಿಲ್ಲ, 60 ದಿವಸಕ್ಕೆ ತೆನೆ ಕೊಟ್ಬಿಡ್ತೀನಿ ನಿನಗೆ ಅಂತ. 70 ದಿವಸಕ್ಕೆ ಕಟಾವು. ನೋಡ್ರಿ
ಒಂದು ಕಡೆ ನೀರೇ ಇಲ್ಲದೆ ಇದ್ರೂ 4 ತಿಂಗಳಾದರೂ ನಿಮಗೆ ಧಾನ್ಯ ಮಾಡಿ ಕೊಡ್ತೀನಿ ಅಂತ ಆರ್ಕ. ಅಯ್ಯೋಯ್ಯೋ ಅಷ್ಟೊತ್ತು ಕಾಯಕ್ಕಾಗಲ್ಲ, ನಾನು 6 ವಾರದಗಳೇನೆ ತೆನೆ ಕಟ್ಬಿಡ್ತೀನಿ, 70 ದಿವಸಕ್ಕೆ ನಿಮಗೆ ಧಾನ್ಯ ಕೊಡ್ತೀನಿ. ಒಂದು ಕಡೆ ಕೊರ್ಲೆ, ನಾವೇನು ಕಮ್ಮಿನಾ, ನಾನು ಮಾಡ್ತೀನಿ, 3 ತಿಂಗಳಿಗೆ ನಿಮಗೆ ಅದ್ಭುತವಾದ ತೆನೆ ಕಟ್ತೀನಿ. ಇನ್ಫ್ಯಾಕ್ಟ್ ಆ ಊದಲನ್ನು ನೋಡಕ್ಕೇನೆ ಖುಷಿ ಆಗತ್ತೆ. ನೋಡ್ರಿ, ಇದು ಊದಲು ಅಂತ. ಅದು ಎಷ್ಟು ಅದ್ಭುತವಾದ ಧಾನ್ಯ ಅಂದರೆ ಲಿವರ್ ಸಿರೋಸಿಸ್, ಕಿಡ್ನಿ ಪ್ರಾಬ್ಲಮ್ಸ್, ಆರ್ಕ ಸಾಮೆ ಊದಲು ತಿಂತ ಇದ್ರೆ ಡಯಾಲಿಸಿಸ್ ಮಾಡ್ಕೊಳ್ಳೋರು ವಾಪಸ್ ಬರ್ಬೋದು. ನಿಮ್ಮ ಕಿಡ್ನಿಯನ್ನ ಪುನಶ್ಚೇತನಗೊಳಿಸುತ್ತೆ. ಅದಕ್ಕೆ ಜೊತೆವಾಗಿ ಪುನರ್ನವ ಅಂತ ಸೊಪ್ಪು ಕಷಾಯ ಕುಡಿದ್ರೆ. ಈ ರೀತಿ ಎಲ್ಲ ಅಂಶಗಳನ್ನು ಆ ಪುಸ್ತಕದಲ್ಲಿ ಒದಗಿಸಿದೆ. ನೋಡ್ರಿ ಎಷ್ಟು ಸುಂದರವಾಗಿದೆ. ಸೀದ ತೆನೆ ನೋಡ್ರಿ, ತೆನೆ ನೋಡಿದ್ರೆ ಖುಷಿ ಆಗತ್ತೆ. ಸೋ ಬ್ಯೂಟಿಫುಲ್. ಇಂಥ ಅದ್ಭುತವಾದ ಇದನ್ನ ತಿನ್ನೋದಕ್ಕೆ ಸಣ್ಣ ಹಕ್ಕಿಗಳು ಬರ್ತವೆ, ಇಷ್ಟೇ 6 ಇಂಚು ಇರ್ತವೆ. ಇನ್ಫ್ಯಾಕ್ಟ್ ಅದನ್ನು ಫೋಟೋ ತೆಗಿಬೇಕು ಅಂತ ನಾನು 6 ಗಂಟೆ ಕಾಲ ಮನೆ ಮೇಲೆ ಮಲ್ಕೊಂಡು ಕೂತಿದ್ದೆ. ಯಾಕಂದ್ರೆ ಒಂಚೂರಲ್ಲ ಇದ್ರೆ ಹೋಗುತ್ತೆ. ಆ ಫೋಟೋನು ಒಂದು ಕಡೆ ಗೂಗಲಲ್ಲಿ ಹಾಕಿದ್ದೀವಿ. ಎಷ್ಟು ಅದ್ಭುತವಾಗಿ, ಎಷ್ಟು ಸುಂದರವಾಗಿರ್ತವೆ ಅಂದರೆ ನಾವು ಮಾಡ್ತಾ ಇರೋ ಕೆಲಸಗಳು ಬೇರೆ ಜೀವಿಗಳಿಗೂ ಒದಗಿ ಬರಬೇಕು ಅಂತ ಮನಸ್ಸಲ್ಲಿದ್ದರೆ ನಿಮಗೂ ಒಳ್ಳೇದಾಗತ್ತೆ. ಇಲ್ಲ, ಈ ಕ್ರಿಮಿ ಕೀಟ ಕಲೆನಾಶ ಪದಾರ್ಥಗಳನ್ನ ಹೊಡೆದು ಅವನ್ನೆಲ್ಲ ಸಾಯಿಸಿ ಕೊಡೋದೆಲ್ಲ ನನಗೆ ಅಂತ 20 ಮೂಟೆ ಬೆಳೆದಿದ್ದೀನಿ, 50 ಮೂಟೆ ಬೆಳೆದಿದ್ದೀನಿ. ಏನು ಮಾಡ್ಬೇಕಾ? 50 ಮೂಟೆ ತಿಂದು ರೋಗ ಬರ್ತಾ ಇದೆ. ಹಿಂಗೆ ಆರ್ಥಿಕ ಆವರಣ, ಆಡಳಿತ ನಿರ್ಧಾರಗಳನ್ನು ಬಿಟ್ಟು ನಾವು ಜೀವಾವರಣ ವಿಧಾನಗಳಿಗೆ ನಮ್ಮ ಮನಸ್ಸನ್ನು ಮರಳಿಸ್ಕೋಬೇಕು. ಆವಾಗಲೇ ನಾವು ಆರಾಮಾಗಿರ್ತೀವಿ. ನಮ್ಮ ಸುತ್ತಮುತ್ತಲಿದ್ದಿನ ಪರ್ಯಾವರಣವು ಉಳಿಯುತ್ತೆ. ಮುಂದಿನ ಪೀಳಿಗೆಗಳಿಗೆ ನಾವು ಜೀವನದಿಗಳನ್ನು ಉಳಿಸಿಕೊಡಬೇಕು ಅಂದರೆ ಈ ನೀರನ್ನು ಬಯಸೋ ಭಯಾನಕವಾದ ಈ ಭತ್ತ, ಗೋಧಿ, ಕಬ್ಬು, ಹಾಲು, ಮೊಟ್ಟೆ, ಮಾಂಸ ಮಾಡೋದನ್ನು ಮಾನವ ಜಾತಿ ಬಿಡಬೇಕು. ಅತಿ ಸರಳವಾಗಿ 200 ಲೀಟರ್ ನೀರಿನಲ್ಲಿ ಬೆಳೆಯತಕ್ಕಂಥ ಈ ಅದ್ಭುತ ಧಾನ್ಯವಲಗನನ್ನು ನಮ್ಮ ಮೂಲ ಆಹಾರವಾಗಿ ನಾವು ಆಯ್ಕೆ ಮಾಡಬೇಕು ಅಂತ ಗಟ್ಟಿಯಾಗಿ ಹೇಳ್ತಾ, ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಮಾನವ ಜಾತಿಗೆ ಅಂತ ಬೆರಳು ತೋರಿಸಿ ಎಚ್ಚರಿಕೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. మరిన్ని అప్డేట్స్ కోసం STV యూట్యూబ్ ఛానల్ ని సబ్స్క్రైబ్ చేసుకోండి.